Good morning, students. Very good morning. In the last video we started, that is a crystal field theory. Bethe and Van Vleck proposed this theory to explain the demerits present in the VBT. VBT ಏನೆಲ್ಲ ಡಿಮೆರಿಟ್ಸ್ ಇದಾವೋ ಅವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅರ್ಥ ಆಯ್ತಾ. ದಟ್ ಈಸ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿನ ಬೇತ್ ಮತ್ತು ವ್ಯಾನ್ ವೆಲೆಕ್ ಪ್ರಪೋಸ್ ಮಾಡಿದ್ರು. ಆಕ್ಚುಲಿ ವಿಬಿಟಿ ಪ್ರಕಾರ ಇನ್ ಎ ಕಾಂಪ್ಲೆಕ್ಸ್ ಕಾಂಪೌಂಡ್ ದ ಬಾಂಡ್ ಬಿಟ್ವೀನ್ ಸೆಂಟ್ರಲ್ ಮೆಟಲ್ ಅಂಡ್ ಲಿಗ್ಯಾಂಡ್ ಈಸ್ ಪ್ಯೂರ್ಲಿ ಕೋವೆಲೆಂಟ್ ಇನ್ ನೇಚರ್. ಕೋವೆಲೆಂಟ್ ಬಾಂಡ್ ಅರ್ಥ ಆಯ್ತಾ. ಯಾಕಪ್ಪ ಅಂದ್ರೆ ಯಾವುದೇ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ಅಲ್ಲಿ ಅರ್ಥ ಆಯ್ತಾ, ಲಿಗ್ಯಾಂಡ್ಸ್ ಇದ್ದಲ್ಲಿ, ಲಿಗ್ಯಾಂಡ್ಸ್ ಅದು 4 ಇರ್ಬೋದು 6 ಇರ್ಬೋದು, ಅರ್ಥ ಆಯ್ತಾ. ಎಷ್ಟೇ ಲಿಗ್ಯಾಂಡ್ಸ್ ಇದ್ಕೊಳ್ಳಿ, ಅವು ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇರಲಿ ಡಿಫ್ರೆಂಟ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಇರಲಿ ನಾವು ಬೇಕಾಗಿಲ್ಲ. ಜನರಲ್ ಆಗಿ ದೀಸ್ ಅ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂತ ಹೇಳೋಣ. ಈ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಲ್ಲಿ ಈ ಸೆಂಟ್ರಲ್ ಮೆಟಲ್ ಆಟಮ್ ಲಿವಿಸ್ ಆಸಿಡ್ ಅಂತ ಬಿಟ್ಟು ಹೇಳುತ್ತೆ ಅಕಾರ್ಡಿಂಗ್ ಟು ವಿಬಿಟಿ. ಲಿವಿಸ್ ಆಸಿಡ್ ಬಿಕಾಸ್ ವಿಚ್ ಹ್ಯಾವಿಂಗ್ ದ ಕೆಪಾಸಿಟಿ ಟು ಅಕ್ಸೆಪ್ಟ್ ದ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ. ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಅರ್ಥ ಆಯ್ತಾ ಅಕ್ಸೆಪ್ಟ್ ಮಾಡ್ಕೊಳ್ತಾ, ಎಲೆಕ್ಟ್ರಾನ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ ಕೆಪಾಸಿಟಿ ಸೆಂಟ್ರಲ್ ಮೆಟಲ್ ಆಟಮ್ ಅಯಾನ್ಗೆ ಹೊಂದಿರುತ್ತೆ. ಅದರಿಂದ ಇಟ್ ಆಕ್ಟ್ಸ್ ಲಿವಿಸ್ ಆಸಿಡ್. ಇದು ಲಿವಿಸ್ ಬೇಸ್ ತಾನೆ. ಲಿಗ್ಯಾಂಡ್ ಆಕ್ಟ್ಸ್ as ಲಿವಿಸ್ ಬೇಸ್ ಬಿಕಾಸ್ ವಿಚ್ ಹ್ಯಾವಿಂಗ್ ದ ಕೆಪಾಸಿಟಿ ಟು ಡೊನೇಟ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ. ಇಲ್ಲಿ ಈ ಎರಡರ ಮಧ್ಯದಲ್ಲಿ ಒಂದು ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಆಗುತ್ತೆ ಅಂತ ಹೇಳುತ್ತೆ ಯಾವುದು, ವಿಬಿಟಿ. ಬಟ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಏನಿರುತ್ತಂದ್ರೆ ಈ ಸೆಂಟ್ರಲ್ ಮೆಟಲ್ ಆಟಮ್ ಮತ್ತೆ ಲಿಗ್ಯಾಂಡ್ಸ್ ಮಧ್ಯದಲ್ಲಿ ಅರ್ಥ ಆಯ್ತಾ ಪ್ಯೂರ್ಲಿ ಎಲೆಕ್ಟ್ರೋಸ್ಟಾಟಿಕ್ ಇನ್ ನೇಚರ್. ಪ್ಯೂರ್ಲಿ ಎಲೆಕ್ಟ್ರೋಸ್ಟಾಟಿಕ್ ನೇಚರ್. ದಟ್ ಈಸ್ ದ ಬಾಂಡಿಂಗ್ ಬಿಟ್ವೀನ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಅಂಡ್ ಲಿಗ್ಯಾಂಡ್ಸ್ ಅರ್ಥ ಆಯ್ತಾ ಈಸ್ ಪ್ಯೂರ್ಲಿ ಎಲೆಕ್ಟ್ರೋಸ್ಟಾಟಿಕ್ ಇನ್ ನೇಚರ್. ಈಸ್ ಪ್ಯೂರ್ಲಿ ಎಲೆಕ್ಟ್ರೋಸ್ಟಾಟಿಕ್ ಇನ್ ನೇಚರ್ ಅಥವಾ ಅಯೋನಿಕ್ ಇನ್ ನೇಚರ್ ಅಂತ. ಜಸ್ಟ್ ಲೈಕ್ ಅರ್ಥ ಆಯ್ತಾ. ನೋಡಿ ಇಲ್ಲಿ ದಟ್ ಈಸ್ NaCl ಅಲ್ಲಿ ಈ Na ಪ್ಲಸ್ ಮತ್ತೆ Cl ಮೈನಸ್ ಮಧ್ಯದಲ್ಲಿ ಯಾವ ತರ ಎಲೆಕ್ಟ್ರೋಸ್ಟಾಟಿಕ್ ನೇಚರ್ ಹೊಂದಿರುತ್ತೋ ಅಥವಾ ಅಯಾನಿಕ್ ನೇಚರ್ ಹೊಂದಿರುತ್ತೋ ಅದೇ ತರ ಇಲ್ಲೂ ಕೂಡ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಅಂಡ್ ಲಿಗ್ಯಾಂಡ್ಸ್ ಮಧ್ಯದಲ್ಲಿ ಅಯಾನಿಕ್ ನೇಚರ್ ಹೊಂದಿರುತ್ತೆ ಅಂತ ಹೇಳ್ಬಿಟ್ಟು ಹೇಳುತ್ತೆ ಯಾವುದು, ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಅರ್ಥ ಪ್ಯೂರ್ಲಿ ಅಯಾನಿಕ್ ಅರ್ಥ ಆಗಿದೆಯಾ. ದಿಸ್ ಇಸ್ ದ ಆಕ್ಚುಲಿ ನಾವು ಪಾಚುಲೇಟ್ಸ್ ಡಿಸ್ಕಸ್ ಮಾಡಿದ್ದಾಗಿದೆ. ಈ ಪಾಚುಲೇಟ್ಸ್ ನಾವು ಜಸ್ಟ್ ಗ್ಲಾನ್ಸ್ ಮಾಡಿಬಿಟ್ಟು ಅರ್ಥ ಆಯ್ತಾ ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ನಾವು ಡಿಸ್ಕಸ್ ಮಾಡೋಣ. ಜಸ್ಟ್ ಗ್ಲಾನ್ಸ್ ಮಾಡಿಬಿಡೋಣ ಬೇಗ. ಅರ್ಥ ಆಯ್ತಾ. ಫಸ್ಟ್ ಪಾಚುಲೇಟ್ ಏನರ್ಥ ಅಂತಂದ್ರೆ ದಟ್ ಈಸ್ ಪಾಚುಲೇಟ್ಸ್ ಅಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಅರ್ಥ ಆಯ್ತಾ. ದ ಬಾಂಡಿಂಗ್ ಬಿಟ್ವೀನ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಅಂಡ್ ಲಿಗ್ಯಾಂಡ್ಸ್ are purely electrostatic or ionic in nature. ಅರ್ಥ ಆಯ್ತಾ. that's the first one. second one, ಈ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಇದೆಯಲ್ಲ, ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್ ಅರ್ಥ ಆಯ್ತಾ, ಇದು ದಟ್ ಈಸ್ ಪಾಸಿಟಿವ್ಲಿ ನೇಚರ್ ಹೊಂದಿರುತ್ತೆ. ಈ ಲಿಗ್ಯಾಂಡ್ಸ್ ಇದೆಯಲ್ಲ ಅರ್ಥ ಆಯ್ತಾ, ಇವು ನೆಗೆಟಿವ್ ಚಾರ್ಜಸ್ ಅಂತ ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಇದು ಪಾಸಿಟಿವ್ ಚಾರ್ಜಸ್ ಹೊಂದಿರುತ್ತೆ, ಇದು ನೆಗೆಟಿವ್ ಚಾರ್ಜಸ್ ಹೊಂದಿರುತ್ತೆ. ಲಿಗ್ಯಾಂಡ್ಸ್ ನೆಗೆಟಿವ್ ಚಾರ್ಜಸ್ ಹೊಂದಿರುತ್ತೆ, ಸೆಂಟ್ರಲ್ ಮೆಟಲ್ ಅಯಾನ್ ಪಾಸಿಟಿವ್ ಚಾರ್ಜಸ್ ಹೊಂದಿರುತ್ತೆ. ಅರ್ಥ ಆಯ್ತಾ. ಇಲ್ಲಿ ಸೆಕೆಂಡ್ ಪಾಚುಲೇಟ್ ನಿಮಗೆ ಅರ್ಥ ಆಯ್ತಾ NCERT ನೋಟ್ಸ್ ಅಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ದ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್. ಅಂದ್ರೆ ಲಿಗ್ಯಾಂಡ್ಸ್ ಅಲ್ಲಿ ನಿಮಗೆ 3 ಟೈಪ್ಸ್ ಇದೆ. 3 ಟೈಪ್ಸ್ ಅಲ್ಲಿ ಪಾಸಿಟಿವ್ಲಿ ಚಾರ್ಜ್, ನೆಗೆಟಿವ್ಲಿ ಚಾರ್ಜ್, ನ್ಯೂಟ್ರಲ್ ಲಿಗ್ಯಾಂಡ್ಸ್. ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಕ್ರಿಸ್ಟಲ್ ಫೀಲ್ಡ್ ಥಿಯರಿಯಲ್ಲಿ. ಅರ್ಥ ಆಯ್ತಾ. ನೆಗೆಟಿವ್ಲಿ ಚಾರ್ಜ್ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಈ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಆರ್ ಟ್ರೀಟೆಡ್ ಆಸ್ ಪಾಯಿಂಟ್ ಚಾರ್ಜಸ್. ಅರ್ಥ ಆಯ್ತಾ. ಈ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಅಲ್ಲಿ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ ಆಗಿದ್ರೆ ಅದನ್ನ ಪಾಯಿಂಟ್ ಚಾರ್ಜಸ್ ಅಂತ ಟ್ರೀಟ್ ಮಾಡ್ತೀವಿ. ಇಫ್ ಇಟ್ ಈಸ್ ನ್ಯೂಟ್ರಲ್ ಲಿಗ್ಯಾಂಡ್ ಆಗಿದ್ರೆ ಅದಕ್ಕೆ ಡೈಪೋಲ್ಸ್ ಅಥವಾ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಈ ಲಿಗ್ಯಾಂಡ್ಸ್ ಏನಾದ್ರು ಅರ್ಥ ಆಯ್ತಾ ನ್ಯೂಟ್ರಲ್ ಆಗಿದ್ರೆ ಅವನ್ನ ಡೈಪೋಲ್ಸ್. ಅರ್ಥ ಆಯ್ತಾ. ಯಾಕಪ್ಪ ಈ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ನ ಅರ್ಥ ಆಯ್ತು ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ನ ದಟ್ ಈಸ್ ಪಾಯಿಂಟ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತಾ. ದಟ್ ಈಸ್ ಪಾಯಿಂಟ್ ಚಾರ್ಜಸ್ ಅಂತ ಹೇಳ್ಬಿಟ್ಟು
ನಾವು ಟ್ರೀಟ್ ಮಾಡ್ತೀವಿ ಅಂದರೆ ವೆರಿ ಸಿಂಪಲ್, ಅರ್ಥಾತ್ ಆಸ್ ಎ ಪಾಯಿಂಟ್ ಚಾರ್ಜಸ್ ನೋಡಿ, Cl ಮೈನಸ್ Br ಮೈನಸ್ ಅಥವಾ Cn ಮೈನಸ್ ಅಥವಾ ಯಾವುದೇ ನೆಗೆಟಿವ್ ಚಾರ್ಜ್ ಲಿಗ್ಯಾಂಡ್ ತಗೊಳ್ಳೆ, ಇದು ನೆಗೆಟಿವ್ ಚಾರ್ಜಸ್ ಒಂದಿರುತ್ತೆ, ಅರ್ಥಾತ್ ಇದು ಪಾಸಿಟಿವ್ ಚಾರ್ಜಸ್ ಒಂದಿರುತ್ತೆ, ಅರ್ಥಾತ್ ಇದನ್ನು ಪಾಯಿಂಟ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತಾ ಟ್ರೀಟ್ ಮಾಡ್ತಾರೆ. ಅದೇ ನ್ಯೂಟ್ರಲ್ ಲಿಗ್ಯಾಂಡ್ಸ್ನ ಡೈಪೋಲ್ಸ್ ಅಂತ ಹೇಳ್ಬಿಟ್ಟು ಯಾಕೆ ಟ್ರೀಟ್ ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಯು ಟೇಕ್ ವಾಟರ್ ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್, ವಾಟರ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಆಕ್ಸಿಜನ್ ಮೇಲೆ, ಅಥವಾ ನಾವು ವಾಟರ್ ನಿಂಗೆ ಬರೆಯೋಣ, ಅರ್ಥ ಆಯ್ತಾ? ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ರೀಸನ್ ಇಂದ ಇದನ್ನು ಮೈನಸ್ ಅಂತ ಕೊಡೋಣ, ಇವನ್ನ ಪ್ಲಸ್ ಅಂತ ಕೊಡೋಣ. ಡೈಪೋಲ್ಸ್ ಅಂದ್ರೆ ಆಕ್ಚುಲಿ ಡೈಪೋಲ್ ಮೂಮೆಂಟ್ ಅಲ್ಲಿ ಬರುತ್ತೆ ನಿಮಗೆ. ಯಾವ್ಯಾವ್ದು ಡೈಪೋಲ್ ಮೂಮೆಂಟ್ ಹೊಂದಿರುತ್ತೋ ಅವೆಲ್ಲ ಡೈಪೋಲ್ಸ್ ಅಂತ. ಇದು ಡೈಪೋಲ್ ಮೂಮೆಂಟ್ ಹೊಂದಿರುತ್ತೆ, ಇದು ಅರ್ಥ ಆಯ್ತಾ? ಇವನ್ನ ಡೈಪೋಲ್ಸ್ ಅಂತ ಟ್ರೀಟ್ ಮಾಡ್ತಾರೆ. ಯಾವ್ದನ್ನ? ನ್ಯೂಟ್ರಲ್ ಲಿಗ್ಯಾಂಡ್ಸ್ನ, ನೆಗೆಟಿವ್ ಚಾರ್ಜ್ ಲಿಗ್ಯಾಂಡ್ಸ್ನ ಪಾಯಿಂಟ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತಾರೆ, ಅಥವಾ ದಟ್ ಈಸ್ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಾ? ದಿಸ್ ಇಸ್ ದ ಸೆಕೆಂಡ್ ಪಾಸ್ಟುಲೇಟ್. ಥರ್ಡ್ ಪಾಸ್ಟುಲೇಟ್, ದ ಇಂಟರಾಕ್ಷನ್ ಬಿಟ್ವೀನ್ ದ ಟ್ರಾನ್ಸಿಷನ್ ಮೆಟಲ್ ಅಂಡ್ ಲಿಗ್ಯಾಂಡ್ಸ್. ಅರ್ಥಾತ್ ದ ಇಂಟರಾಕ್ಷನ್ ಬಿಟ್ವೀನ್ ದ ಟ್ರಾನ್ಸಿಷನ್ ಮೆಟಲ್ ಅಂಡ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಈ ಟ್ರಾನ್ಸಿಷನ್ ಮೆಟಲ್ ಮತ್ತೆ ಈ ಲಿಗ್ಯಾಂಡ್ಸ್ ಮಧ್ಯದಲ್ಲಿ ಇಂಟರಾಕ್ಷನ್ ಯಾವಾಗ ರೈಸ್ ಆಗುತ್ತೆ ಅಂದ್ರೆ, ಈ ಲಿಗ್ಯಾಂಡ್ಸ್ ನೆಗೆಟಿವ್ಲಿ ಚಾರ್ಜ್ ಆಗಿದ್ರೆ ಸೆಂಟ್ರಲ್ ಮೆಟಲ್ ಆಟಮ್ ಪಾಸಿಟಿವ್ ಚಾರ್ಜ್ ಹೊಂದಿರತಕ್ಕಂಥ ರೀಸನ್ ಇಂದ, ಅರ್ಥ ಆಯ್ತಾ? ಲಿಗ್ಯಾಂಡ್ಸ್ ನೆಗೆಟಿವ್ ಚಾರ್ಜಸ್ ನೋಡಿ, ಇಲ್ಲಿ ಕೂಡ ನ್ಯೂಟ್ರಲ್ ಆಗಿದ್ರು ಸಹ ಇದ್ರ ಮೇಲೆ ನೆಗೆಟಿವ್ ಚಾರ್ಜ್ ಇದೆ. ಈ ಒಂದು ನೆಗೆಟಿವ್ ಚಾರ್ಜ್ ಲಿಗ್ಯಾಂಡ್ಸ್ ಆದ್ರೂ ಸಹ ನೆಗೆಟಿವ್ ಚಾರ್ಜ್ ಇದೆ. ಈ ತರ ಈ ಲಿಗ್ಯಾಂಡ್ಸ್ ನ ನ್ಯೂಟ್ರಲ್ ಚಾರ್ಜಸ್ ನೆಗೆಟಿವ್ಲಿ ಚಾರ್ಜ್ ಹೊಂದಿರತಕ್ಕಂಥ ರೀಸನ್ ಇಂದ ಲಿಗ್ಯಾಂಡ್ಸ್ ಈ ಸೆಂಟ್ರಲ್ ಮೆಟಲ್ ಆಟಮ್ ದಟ್ ಈಸ್ ಪಾಸಿಟಿವ್ ಚಾರ್ಜ್ ಹೊಂದಿರತಕ್ಕಂಥ ರೀಸನ್ ಇಂದ ಆ ಎರಡರ ಮಧ್ಯದಲ್ಲಿ ಇಂಟ್ರಾಕ್ಷನ್ ಅರೈಸ್ ಆಗತ್ತೆ. ಇಂಟ್ರಾಕ್ಷನ್ ಅರೈಸ್ ಆಗತ್ತೆ. ಅರ್ಥ ಆಯ್ತಾ? ಅದನ್ನ ನೀವು ಕೊಟ್ಟಿರ್ತಕ್ಕಂಥ ಇಂಟ್ರಾಕ್ಷನ್ ಬಿಟ್ವೀನ್ ದ ಟ್ರಾನ್ಸಿಷನ್ ಮೆಟಲ್ ಅಂಡ್ ಲಿಗ್ಯಾಂಡ್ಸ್ ಅರೈಸಸ್ ಫ್ರಮ್ ದ ಯಾವುದು? ದಟ್ ಈಸ್ ಅಟ್ರಾಕ್ಷನ್ ಬಿಟ್ವೀನ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಅಂಡ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಯಾಕೆ ಅಟ್ರಾಕ್ಷನ್ ಇರುತ್ತೆ ಅಂದ್ರೆ, ದ ಸೆಂಟ್ರಲ್ ಮೆಟಲ್ ಅಯಾನ್ ಇಸ್ ಪಾಸಿಟಿವ್ಲಿ ಚಾರ್ಜ್ ಇರುತ್ತೆ, ದ ಲಿಗ್ಯಾಂಡ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಇರುತ್ತೆ. ಅಂದ್ರೆ ಎಲ್ಲ ಸರ್ ನೆಗೆಟಿವ್ಲಿ ಚಾರ್ಜ್ ಇದ್ರೆ ನ್ಯೂಟ್ರಲ್ ಇದ್ರೆ ಸರ್ ನ್ಯೂಟ್ರಲ್ ಕೂಡ ಡೈಪೋಲ್ ಇರುತ್ತೆ, ಡೈಪೋಲ್ ಅಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ ತಾನೆ. ಆದ್ರಿಂದ ದಟ್ ಈಸ್ ಇಂಟ್ರಾಕ್ಷನ್ ರೈಸ್ ಆಗುತ್ತೆ ಇನ್ ಬಿಟ್ವೀನ್ ದ ಸೆಂಟ್ರಲ್ ಮೆಟಲ್ ಅಂಡ್ ಲಿಗ್ಯಾಂಡ್. ಅರ್ಥ ಆಗಿದೆಯಾ? ನೆಕ್ಸ್ಟ್, ಡ್ಯೂ ಟು ದಿಸ್ ಇಂಟ್ರಾಕ್ಷನ್, ನೆಕ್ಸ್ಟ್ ಪಾಸ್ಟುಲೇಟ್, ಡ್ಯೂ ಟು ದಿಸ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಸೆಂಟ್ರಲ್ ಮೆಟಲ್ ಅಂಡ್ ಲಿಗ್ಯಾಂಡ್ಸ್, ಡ್ಯೂ ಟು ಇಂಟ್ರಾಕ್ಷನ್ ಬಿಟ್ವೀನ್ ದ ಸೆಂಟ್ರಲ್ ಮೆಟಲ್ ಅಂಡ್ ಲಿಗ್ಯಾಂಡ್ಸ್, ಅರ್ಥ ಆಯ್ತು? ದ ಡಿ ಆರ್ಬಿಟಲ್ಸ್ ಸ್ಪ್ಲಿಟ್ಟಿಂಗ್ ಟೇಕ್ಸ್ ಪ್ಲೇಸ್. ಅರ್ಥ ಆಯ್ತಾ? ಡಿ ಆರ್ಬಿಟಲ್ ಸ್ಪ್ಲಿಟ್ಟಿಂಗ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಈ ಸ್ಪ್ಲಿಟ್ಟಿಂಗ್ ಯಾಕೆ ಟೇಕ್ಸ್ ಪ್ಲೇಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡೋಣ ನೋಡಿ. ಇಲ್ಲಿ ಆಕ್ಚುಲಿ ಅರ್ಥ ಆಯ್ತಾ? ಈ ಪಾಸ್ಟುಲೇಟ್ಸ್ ಅಲ್ಲಿ ಈ ಫೋರ್ತ್ ಪಾಸ್ಟುಲೇಟ್ ಹೆಂಗ್ ಸ್ಪ್ಲಿಟ್ಟಿಂಗ್ ಆಗುತ್ತೆ ಅಂದ್ರೆ, ನಿಮಗೆ ಡಿ ಆರ್ಬಿಟಲ್ ಸೆಂಟ್ರಲ್ ಮೆಟಲ್ ಯಾವುದೇ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ತಗೋ, ಅರ್ಥ ಆಯ್ತಾ? ಯಾವುದೇ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ತಗೋ, ಇದರಲ್ಲಿ ಲಿಗ್ಯಾಂಡ್ಸ್ ಇದೆಯಲ್ಲ 6, 4 ಎಷ್ಟಾದ್ರೂ ಇದ್ಕೊಳ್ಳಿ, ಆ ಲಿಗ್ಯಾಂಡ್ಸ್ ಅರ್ಥ ಆಯ್ತಾ ನೆಗೆಟಿವ್ಲಿ ಚಾರ್ಜ್ ಆರ್ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಆಗಿರುತ್ತೆ ಅಕಾರ್ಡಿಂಗ್ ಟು ಬೇತನ್ ಅಥವಾ ಅಕಾರ್ಡಿಂಗ್ ಟು ಹೇಳ್ತೀವಿ. ಈ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಅರ್ಥ ಆಯ್ತಾ ಈಸ್ ಡೆಫಿನೆಟ್ ಡಿ ಬ್ಲಾಕ್ ಎಲಿಮೆಂಟ್ ತಾನೆ ಅಲ್ವಾ? ಟ್ರಾನ್ಸಿಷನ್ ಎಲಿಮೆಂಟ್ ಅದು. ಆದ್ರಿಂದ ಡಿ ಆರ್ಬಿಟಲ್ಸ್ ಇರುತ್ತೆ. ಆ ಡಿ ಆರ್ಬಿಟಲ್ಸ್ 5 ಇರ್ತವೆ, ನಿಮ್ಗೆ ಗೊತ್ತಿದೆ. ಅರ್ಥ ಆಯ್ತಾ? ಆ 5 ಒಂದೇ ಎನರ್ಜಿ ಹೊಂದಿರುತ್ತೆ. ಯಾವ್ಯಾವ 5? ಅರ್ಥ ಆಯ್ತಾ? DXY, DYZ, DXZ, DX square minus Y square and DZ square. DX square Y square and DZ square. DXY, DYZ, DXZ. ಈ ಆರ್ಬಿಟಲ್ಸ್ ಒಂದೇ ಎನರ್ಜಿ ಹೊಂದಿರತಕ್ಕಂಥ ರೀಸನ್ ಇಂದ ಇವಾಗ ಏನಂತ ಕರಿತೀವಿ ಅಂದ್ರೆ ಡಿಜನರೇಟ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಏನೇಳೆ? ಡಿಜನರೇಟ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಡಿಜನರೇಟ್ ಆರ್ಬಿಟಲ್ಸ್ ಕೂಡ ನಿಮ್ಗೆ ಶೇಪ್ಸ್ ಗೊತ್ತಿದೆ. ಅರ್ಥ ಆಯ್ತಾ? ಈ ಡಿಜನರೇಟ್ ಆರ್ಬಿಟಲ್ಸ್ ಕೂಡ ನಿಮ್ಗೆ ಶೇಪ್ಸ್ ಗೊತ್ತಿದೆ. ಅರ್ಥ ಆಯ್ತಾ? ಇಟ್ಸ್ ಡಂಬಲ್ ಇನ್ ಶೇಪ್ ಇರ್ತಾನೆ. ಡಿ ಆರ್ಬಿಟಲ್ಸ್ ಡಂಬಲ್ ಇನ್ ಶೇಪ್ ಇರ್ತಾನೆ. ಈ ಡಂಬಲ್ ಶೇಪ್ ಡಿ ಆರ್ಬಿಟಲ್ಸ್ ಈ ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್ ಹೊಂದಿರತಕ್ಕಂಥ ರೀಸನ್ ಇಂದ ಇವೆಲ್ಲ ಒಂದೇ ಎನರ್ಜಿ ಹೊಂದಿದೆ, ಸೇಮ್ ಎನರ್ಜಿ ಹೊಂದಿದೆ. ಅದಕ್ಕೋಸ್ಕರ ಡಿಜನರೇಟ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಯಾವಾಗ ಈ ಲಿಗ್ಯಾಂಡ್ಸ್ ಅಪ್ರೋಚ್ ಆಯ್ತೋ, ಇದು ಸೆಂಟ್ರಲ್ ಮೆಟಲ್ ಆಟಮ್ ಅಯಾನ್ ಒಂದೇ ಇದ್ದಾಗ ಈ ಡಿ ಆರ್ಬಿಟಲ್ಸ್ ಹಿಂಗಿರ್ತಾವೆ.
ಯಾವಾಗ ಈ ಲಿಗ್ಯಾಂಡ್ಸ್ ಅಪ್ರೋಚ್ ಆಯಿತೋ ಅಥವಾ ಸರೌಂಡ್ ಆಯಿತೋ, ಸ್ಪೆರಿಕಲಿ ಸರೌಂಡ್ ಆಯಿತೋ, ಅರ್ಥ ಆಯ್ತಾ? ಯಾವ ಸುತ್ತಲೂ ಸೆಂಟ್ರಲ್ ಮೆಟಲ್ ಆಟಮ್ ಸುತ್ತಲೂ ಲಿಗ್ಯಾಂಡ್ಸು, ಅಲ್ಲೇನಾಗತ್ತೆ, ಯಾವಾಗ ಅಪ್ರೋಚ್ ಆಯಿತೋ ಈ ಡಿಜನರೇಟ್ ಡಿ ಆರ್ಬಿಟಲ್ಸ್ ಎನರ್ಜಿ ರೈಸ್ ಆಗತ್ತೆ. ಅರ್ಥ ಆಯ್ತಾ? ಎನರ್ಜಿ ರೈಸ್ ಆಗತ್ತೆ. ನೋಡಿ ಇಲ್ಲಿ ಡಿಜನರೇಟ್ ಡಿ ಆರ್ಬಿಟಲ್ಸ್ ಎನರ್ಜಿ ರೈಸ್ ಆಗಿದೆ. ಒಂದು 2 3 4 5 ಇಷ್ಟೇ ಸಾಕ್ಬಿಡಿ. ಅರ್ಥ ಆಯ್ತಾ? ಇವು ಆಬ್ಸೆನ್ಸ್ ಆಫ್ ಲಿಗ್ಯಾಂಡ್. ಈ ಡಿ ಆರ್ಬಿಟಲ್ಸ್ ಇದೆಯಲ್ಲ, ಇವು ಆಬ್ಸೆನ್ಸ್ ಆಫ್ ಲಿಗ್ಯಾಂಡ್. ಅರ್ಥ ಆಯ್ತಾ? ಇವು ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್. ಅರ್ಥ ಆಯ್ತಾ? ಯಾವಾಗ ಲಿಗ್ಯಾಂಡ್ಸ್ ಅಪ್ರೋಚ್ ಆಯ್ತು, ಇನ್ನು ಅಷ್ಟು ಹತ್ರ ಬಂದಿಲ್ಲ, ಅಪ್ರೋಚ್ ಆಗಿದೆ ಅಷ್ಟೇ, ಸ್ಪೆರಿಕಲಿ ಅಪ್ರೋಚ್ ಆಗಿದೆ ಅಷ್ಟೇ. ಅರ್ಥ ಆಯ್ತಾ? ಯಾವಾಗ ಸ್ಪೆರಿಕಲಿ ಅಪ್ರೋಚ್ ಆಗಿದೆಯೋ this degenerate d orbitals it acquires energy ಅರ್ಥ ಆಯ್ತಾ? to become average energy orbitals ಅಂತ. ಅರ್ಥ ಆಯ್ತಾ? average energy orbitals ಆಗುತ್ತೆ. ಅರ್ಥ ಆಯ್ತಾ? ಇವಕ್ಕೆ ನಾನ್ ಡಿಜನರೇಟ್ ಆರ್ಬಿಟಲ್ಸ್ ಅಂತ ಕರಿತೀವಿ, ಅಥವಾ ಡಿಜನರೇಟ್ ಡಿ ಆರ್ಬಿಟಲ್ಸ್ ಬೈ ದ ಅಪ್ರೋಚ್ ಆಫ್ ಲಿಗ್ಯಾಂಡ್ಸ್ ಅಂತ ಬರೀರಿ. ಅರ್ಥ ಆಯ್ತಾ? ಡಿಜನರೇಟ್ ಡಿ ಆರ್ಬಿಟಲ್ಸ್ ಇನ್ ದ ಆಬ್ಸೆನ್ಸ್ ಆಫ್ ಲಿಗ್ಯಾಂಡ್ಸ್ ಅಂತ ಬರೀರಿ. Degenerate d orbitals in the absence of ligands, degenerate d orbitals in the presence of ligands, ಅಥವಾ by the approach of ligands ಅಂತ ಬರೀ, by the approach of ligands. ಅರ್ಥ ಆಯ್ತಾ? ಯಾವಾಗ ಅದನ್ನೇ ಫೋರ್ತ್ ಪಾಸಿಟಿವ್ ಹೇಳಿದೆ, ಡ್ಯೂ ಟು ಇಂಟ್ರಾಕ್ಷನ್ ಬಿಟ್ವೀನ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಅಂಡ್ ಲಿಗ್ಯಾಂಡ್. ಈ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಮತ್ತೆ ಲಿಗ್ಯಾಂಡ್ ಮಧ್ಯದಲ್ಲಿ ಯಾವಾಗ ಇಂಟ್ರಾಕ್ಷನ್ ನಡೆಯುತ್ತೋ ಈ ಡಿ ಆರ್ಬಿಟಲ್ಸ್, ಅರ್ಥ ಆಯ್ತಾ, ಈ ತರ ಎನರ್ಜಿನ ಅಕ್ವೈರ್ ಮಾಡಿಕೊಂಡು ಇನ್ನೂ ನಿಯರ್ ಬಂದಾಗ ಸ್ಪ್ಲಿಟ್ ಆಗತ್ತೆ. ಅದಕ್ಕೆ ಕ್ರಿಸ್ಟೋಫಿಲ್ ಸ್ಪ್ಲಿಟ್ಟಿಂಗ್ ಅಂತ ಕರಿತೀವಿ. ಏನೇಳಿ? ಕ್ರಿಸ್ಟೋಫಿಲ್ ಸ್ಪ್ಲಿಟ್ಟಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಕ್ರಿಸ್ಟೋಫಿಲ್ ಸ್ಪ್ಲಿಟ್ಟಿಂಗ್ ಹಿಂಗಂತ ಬಿಟ್ಟು ನೋಡೋಣ. ಇಲ್ಲಿ ಬರ್ದಿರ್ತಿಲ್ಲ ML4 ಅಂತ, ಅಥವಾ ML6 ಕೂಡ ಆಗಿರ್ಬೋದು. ಯಾಕಂದ್ರೆ ML6 ತಗೊಂಡಿಲ್ಲ, ಯಾಕಂದ್ರೆ ಆಕ್ಟ್ರಾಯ್ಡಲ್ ಕಾಂಪ್ಲೆಕ್ಸ್ ಅಂತ ತಗೊಂಡಿದ್ದೀನಿ ನಾನು ಹೆಡ್ಡಿಂಗ್. ಅರ್ಥ ಆಯ್ತಾ? ಆಕ್ಟ್ರಾಯ್ಡಲ್ ಫಸ್ಟ್ ಡಿಸ್ಕಸ್ ಮಾಡಿಬಿಟ್ಟು ಏನು ಕ್ರಿಸ್ಟೋಫಿಲ್ ಸ್ಪ್ಲಿಟ್ಟಿಂಗ್ ಅಂತ. ದ ಸ್ಪ್ಲಿಟ್ಟಿಂಗ್ ಆಫ್ 5 ಡಿಜನರೇಟ್ ಡಿ ಆರ್ಬಿಟಲ್ಸ್, ದ ಸ್ಪ್ಲಿಟ್ಟಿಂಗ್ ಆಫ್, ಇದು ಸ್ಪ್ಲಿಟ್ ಆಗ್ತಕ್ಕಂಥದ್ದು. ದ ಸ್ಪ್ಲಿಟ್ಟಿಂಗ್ ಆಫ್ 5 ಡಿಜನರೇಟ್ ಡಿ ಆರ್ಬಿಟಲ್ಸ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ in presence of ligands in a definite geometryಯಲ್ಲಿ ಇವು ಸ್ಪ್ಲಿಟ್ ಆಗ್ತವೆ. ಸರ್ ಹೆಂಗ್ ಸರ್ ಡೆಫಿನೆಟ್ ಜಾಮೆಟ್ರಿಯಲ್ಲಿ ಸ್ಪ್ಲಿಟ್ ಆಗ್ತವೆ ಅಂತ ಮತ್ತೆ ಡಿಸ್ಕಸ್ ಮಾಡೋಣ. ಟೋಟಲಿ ದ 5th ಪಾಯಿಂಟ್ ಅಥವಾ 5th ಪಾಚುಲೇಟ್ ಅರ್ಥ ಆಗಿದೆ ಅನ್ಸುತ್ತೆ. ದ ಸ್ಪ್ಲಿಟ್ಟಿಂಗ್ ಆಫ್ ಡಿಜನರೇಟ್ ಡಿ ಆರ್ಬಿಟಲ್ಸ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಇನ್ ಪ್ರೆಸೆನ್ಸ್ ಆಫ್ ligands in a definite geometry is called as Christoffel splitting. ಈ ಕ್ರಿಸ್ಟೋಫಿಲ್ ಸ್ಪ್ಲಿಟ್ಟಿಂಗ್ ಆಗ್ತಕ್ಕಂಥದ್ದು ಹೆಂಗಾಗತ್ತೆ ಅಂತ ಬಿಟ್ಟು ನೋಡಿ ಇಲ್ಲಿ. ಅರ್ಥ ಆಯ್ತಾ? ನೋಡಿ, ವೆರಿ ಸಿಂಪಲ್. ಈ 5 ಡಿ ಆರ್ಬಿಟಲ್ಸ್, ಅರ್ಥ ಆಯ್ತಾ, ದಟ್ ಈಸ್ ಡಿಜನರೇಟ್ ಡಿ ಆರ್ಬಿಟಲ್. ಹೆಂಗ್ ಬರೀತೀನಿ? ಡಿಜನರೇಟ್ d orbitals in presence of by the approach of ligands, ಅಥವಾ in presence of ligands, ಅರ್ಥಾತ್ in presence of ligands. ಇದು degenerate d orbitals in the absence of ligands ಅಥವಾ in free state. Degenerate d orbitals in free state. ಅಥವಾ in absence of ligands. ಅರ್ಥ ಆಯ್ತಾ? or absence of ligands. In absence of ligands.
or are in absence of ligands. ಅರ್ಥ ಆಯ್ತಾ? ಇದು ಇನ್ ಪ್ರೈಸೆನ್ಸ್ ಆಫ್ ಲಿಗ್ಯಾಂಡ್ಸ್. ಅಥವಾ ಇದಕ್ಕಿನ್ನ ಒಂದು ಹೆಸರಲ್ಲಿ ಅವರೇಜ್ ಎನರ್ಜಿ ಆಫ್ ಡಿ ಆರ್ಬಿಟಲ್ಸ್, ಅವರೇಜ್ ಎನರ್ಜಿ ಆಫ್ ದ ಡಿ ಆರ್ಬಿಟಲ್ಸ್. ಯಾವಾಗ? ವೆನ್ ಲಿಗ್ಯಾಂಡ್ಸ್ ಆರ್ ಸ್ಪೆರಿಕಲಿ ಅಪ್ರೋಚ್ಡ್ ಟು ದ ಸೆಂಟ್ರಲ್ ಮೆಟಲ್ ಅಯಾನ್. ಈ ಸೆಂಟ್ರಲ್ ಮೆಟಲ್ ಅಯಾನ್ಗೆ ಲಿಗ್ಯಾಂಡ್ ಸ್ಪೆರಿಕಲಿ ಅಪ್ರೋಚ್ ಆದಾಗ, ಅರ್ಥ ಆಯ್ತಾ, ದಟ್ ಈಸ್ ಅವು ಎನರ್ಜಿನ ಪಡ್ಕೊಂಡು, ಅರ್ಥ, ಬಟ್ ಸ್ಟಿಲ್ ದೇ ಹ್ಯಾವಿಂಗ್ ಸೇಮ್ ಎನರ್ಜಿ. ಎಲ್ಲ 5D ಆರ್ಬಿಟಲ್ಸ್ ಎನರ್ಜಿ ಪಡ್ಕೊಂಡಿದೆ, ಸ್ಟಿಲ್ ದೇ ಹ್ಯಾವಿಂಗ್ ಹೈಯರ್ ಎನರ್ಜಿ, ಸೇಮ್ ಎನರ್ಜಿ ಹೊಂದಿರ್ತಾರೆ 5 ಆರ್ಬಿಟಲ್ಸ್. ಅರ್ಥ ಆಯ್ತಾ? ಯಾವಾಗ? ವೆನ್ ದ ಲಿಗ್ಯಾಂಡ್ಸ್ ಆರ್ ಕಮ್ಸ್ ಕ್ಲೋಜರ್, ಅರ್ಥ ಆಯ್ತಾ? ಯಾವಾಗ ಲಿಗ್ಯಾಂಡ್ಸ್ ನಿಯರ್ ಬರ್ತಾವೋ ಇವೇನಾಗತ್ತೆ? ಸ್ಪ್ಲಿಟ್ ಆಗತ್ತೆ. ಅರ್ಥ ಆಯ್ತಾ? ಈ ಸ್ಪ್ಲಿಟ್ ಆಗೋದಕ್ಕಿಂತ ಮೊದಲು ಹೆಂಗೆ ಆಗತ್ತೆ ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಈ ಡಿ ಆರ್ಬಿಟಲ್ಸ್ ಏನೇನು ಶೇಪ್ಸ್ ಇರುತ್ತೆ ಅಂತ ಗೊತ್ತಿದೆಯಾ? ಅರ್ಥ ಆಯ್ತಾ? ಇದು DXY ಹೆಂಗಿರುತ್ತಪ್ಪ ಅಂದ್ರೆ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ವೈ ಆಕ್ಸಿಸ್. ದ ಲೋಬ್ಸ್ ಆರ್ ಇನ್ ಬಿಟ್ವೀನ್ ದ ಆಕ್ಸಿಸ್, ಮಧ್ಯದಲ್ಲಿ ಲೋಬ್ಸ್ ಇರ್ತವೆ. ಏನಿವು? ಅರ್ಥ ಆಯ್ತಾ? ಲೋಬ್ಸ್. ಇದು DXY. ಏನು ಹೇಳಿದು? DXY. ಅರ್ಥ ಆಯ್ತಾ? ನೆಕ್ಸ್ಟ್ DYZ. DYZ ಆರ್ಬಿಟಲ್. ನೆಕ್ಸ್ಟ್ DXZ. DXZ. ಅರ್ಥ ಆಯ್ತಾ? ನೆಕ್ಸ್ಟ್ DX2 Y2. ಅರ್ಥ ಆಯ್ತಾ? DX2 Y2 ಹೆಂಗಿರುತ್ತಪ್ಪ ಅಂದ್ರೆ, ನೋಡಿ ಇಲ್ಲಿ along the axis. ಏನಿದು? DX2 Y2 and Y2. ಅರ್ಥ ಆಯ್ತಾ? ನೆಕ್ಸ್ಟ್ DZ2. ಏನಿದೆ? DZ2. ಅರ್ಥ ಆಯ್ತಾ? DZ2. ಈ ತರ 5D ಆರ್ಬಿಟಲ್ಸ್ ಇರ್ತಾವ. ಈ 5D ಆರ್ಬಿಟಲ್ಸ್ ಯಾವಾಗ ಲಿಗ್ಯಾಂಡ್ಸ್ ಅಪ್ರೋಚ್ ಆಗುತ್ತೋ, ಈ 5D ಆರ್ಬಿಟಲ್ಸ್ 2 ಸೆಟ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಈ 2 ಸೆಟ್ಸ್ ಆಗಿ ಸ್ಪ್ಲಿಟ್ ಆಗ್ತಕ್ಕಂಥ ಸೆಟ್ಸ್ ಯಾವಪ್ಪ ಅಂದ್ರೆ, ಇವು 3 T2Z ಅಂತ ಕರಿತೀವಿ, ಟ್ರಿಪ್ಲಿ. ಅರ್ಥ ಆಯ್ತಾ? ನೋಡಿಲಿ, ಇದು ಟ್ರಿಪ್ಲಿ ಡಿಜನರೇಟ್ ಅಂತ, T2G ಆರ್ಬಿಟಲ್ಸ್ ಅಂತ ಕರಿತೀವಿ. ಇವೆರಡನ್ನ EZ ಅಂತ ಕರಿತೀವಿ, ಡಬ್ಲ್ಯೂ ಡಿಜನರೇಟ್ ಆರ್ಬಿಟಲ್ಸ್. ಅರ್ಥ ಆಯ್ತಾ? ಇವಕ್ಕೆ EZ ಅಂತ ಕರಿತೀವಿ, ಇವಕ್ಕೆ T2Z ಅಂತ ಕರಿತೀವಿ. ಅರ್ಥ ಆಯ್ತಾ? ಈ EZ ಮತ್ತೆ 2TG ಯಾವ ತರ ಸ್ಪ್ಲಿಟ್ ಆಗತ್ತೆ ಅಂತ ಹೇಳ್ಬಿಟ್ಟಂದ್ರೆ, ಅರ್ಥ ಆಯ್ತು? ನೋಡಿ, ಈ ತರ 2 ಸೆಟ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಇದು EZ, ಇದು T2Z. ಅಲ್ಲಿಗೆ ಇವು T2Z ಆರ್ಬಿಟಲ್ಸ್ ಯಾವ್ಯಾವ ಅಂತ ಕೇಳಿದ್ರೆ ಏನು ಬರೀತೀರಾ? DXY, DYZ, DXZ. EZ ಆರ್ಬಿಟಲ್ಸ್ ಯಾವ್ಯಾವ ಅಂತ ಏನು ಬರೀತೀರಾ? DX2 - Y2. ನೋಡಿ, DXY,
ಡಿ ವೈ ಝೆಡ್ ಡಿ ಎಕ್ಸ್ ಝೆಡ್ ಡಿ ಎಕ್ಸ್ ಸ್ಕ್ವೇರ್ ಅಂಡ್ ವೈ ಸ್ಕ್ವೇರ್ ಡಿ ಝೆಡ್ ಸ್ಕ್ವೇರ್ ಡಿ ಎಕ್ಸ್ ಸ್ಕ್ವೇರ್ ಅಂಡ್ ವೈ ಸ್ಕ್ವೇರ್ ಡಿ ಝೆಡ್ ಸ್ಕ್ವೇರ್. ಅರ್ಥ ಆಯ್ತಾ? ಡಿ ಎಕ್ಸ್ ವೈ ಡಿ ವೈ ಝೆಡ್ ಡಿ ಎಕ್ಸ್ ಝೆಡ್ ಡಿ ಎಕ್ಸ್ ಸ್ಕ್ವೇರ್ ಅಂಡ್ ಡಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಅಂಡ್ ಡಿ ಝೆಡ್ ಸ್ಕ್ವೇರ್. ಅರ್ಥ ಆಯ್ತಾ? ಇವೆರಡು ಈಸಿ ಆರ್ಬಿಟಲ್ಸ್ ನಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಈ ಆರ್ಬಿಟಲ್ಸ್ ಅಂದ ತಕ್ಷಣ ಯಾವುವು, T2 ಆರ್ಬಿಟಲ್ಸ್ ಅಂದ ತಕ್ಷಣ ಯಾವುವು ಅಂತ ಮೈಂಡಿಗೆ ಬರ್ಬೇಕು ನಿಮಗೆ. ಅರ್ಥ ಆಗಿದೆಯಾ? ಈ ತರ ಸ್ಪ್ಲಿಟ್ ಆಗ್ತಕ್ಕಂಥದ್ದನ್ನ ಕ್ರಿಸ್ಟೋಫಿಲ್ಡ್ ಸ್ಪ್ಲಿಟ್ಟಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಾ? ದ ಸ್ಪ್ಲಿಟ್ಟಿಂಗ್ ಆಫ್ ಡಿ ಆರ್ಬಿಟಲ್ಸ್, ದ ಸ್ಪ್ಲಿಟ್ಟಿಂಗ್ ಆಫ್ ಡಿ ಆರ್ಬಿಟಲ್ಸ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್. ಈ ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್ ನ ಈ ಡಿಜನರೇಟ್ ಡಿ ಆರ್ಬಿಟಲ್ ಸ್ಪ್ಲಿಟ್ ಆಗ್ತಕ್ಕಂಥದ್ದು ಇನ್ ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್ಸ್, ಇನ್ ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್ಸ್ ಇನ್ ಎ ಡೆಫಿನೆಟ್ ಜಿಯೋಮೆಟ್ರಿ, ಇನ್ ಎ ಡೆಫಿನೆಟ್ ಜಿಯೋಮೆಟ್ರಿ. ಯಾಕೆ ಡೆಫಿನೆಟ್ ಜಿಯೋಮೆಟ್ರಿ ಅಂತ ಕರಿತೀವಿ ಅಂದ್ರೆ ಇದನ್ನ ಈ ತರ ಆದ್ರೆ ಟೆಟ್ರಾಹೆಡ್ರಲ್ ಸ್ಪ್ಲಿಟ್ಟಿಂಗ್ ಅಂತ ಕರಿತೀವಿ. ಇವು ಮೇಲ್ಗಡೆ ಹೋಗಿ ಅವು ಕೆಳಗಡೆ ಬಂದ್ರೆ ಆಕ್ಟಾಹೆಡ್ರಲ್ ಸ್ಪ್ಲಿಟ್ಟಿಂಗ್. ಏನು ಟೆಟ್ರಾಹೆಡ್ರಲ್ ಸ್ಪ್ಲಿಟ್ಟಿಂಗ್, ಏನು ಆಕ್ಟಾಹೆಡ್ರಲ್ ಸ್ಪ್ಲಿಟ್ಟಿಂಗ್ ಅಂತ ಮತ್ತೆ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಈ ಎರಡರ ಮಧ್ಯದಲ್ಲಿ ಏನ್ ಎನರ್ಜಿ ಡಿಫರೆನ್ಸ್ ಹೊಂದಿರುತ್ತೋ, ಈ ಎರಡರ ಮಧ್ಯದಲ್ಲಿ ಏನ್ ಎನರ್ಜಿ ಡಿಫರೆನ್ಸ್ ಹೊಂದಿರುತ್ತೋ ನಾನು ನೀಟಾಗಿ ಬರೀತೀನಿ ನೋಡಿ. ಈ ಎರಡರ ಮಧ್ಯದಲ್ಲಿ ಏನ್ ಎನರ್ಜಿ ಡಿಫರೆನ್ಸ್ ಹೊಂದಿರುತ್ತೋ ಅದಕ್ಕೆ ಕ್ರಿಸ್ಟೋಫಿಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಅಂತ ಕರಿತೀವಿ. ಏನಿದೆ? ಕ್ರಿಸ್ಟೋಫಿಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಅಂತ ಕರಿತೀವಿ. ಅರ್ಥ ಆಯ್ತಾ? The difference in energy between two sets of orbitals are formed by splitting of degenerate d orbitals is called as, by the approach of ligands is called as Christoffel stabilization energy. That is CFSE ಅಂತ ಕರಿತೀವಿ. Christoffel stabilization energy CFSE ಅಂತ ಕರಿತೀವಿ. What is CFSE ಅಂತ ಕರಿತೀವಿ ಕೇಳಿದ್ರೆ ಬರೀಬಹುದು. It is denoted as, it is abbreviated as delta. ಅರ್ಥ ಆಯ್ತಾ? It is abbreviated as delta. ಏನು? The extent to which the energies of two sets of orbitals are formed, by splitting of degenerate d orbitals by the approach of ligands is called as Christoffel stabilization energy. Christoffel stabilization energy ಅಥವಾ CFSE ಬರೀಬಹುದು. ಅಥವಾ the energy difference between two sets of orbitals are formed by splitting of d orbitals by the approach of ligands is called as Christoffel stabilization energy. That is denoted as ಅಥವಾ abbreviated as delta. ನೆಕ್ಸ್ಟ್ ಈ ಸ್ಪ್ಲಿಟ್ಟಿಂಗ್ ಆಗ್ತಕ್ಕಂಥದ್ದು, ಅರ್ಥ ಆಯ್ತಾ? ಈ ಸ್ಪ್ಲಿಟ್ಟಿಂಗ್ ಆಗ್ತದೆ, ಈ ಡಿಜನರೇಟ್ ಡಿ ಆರ್ಬಿಟಲ್ಸ್ ಈ ತರ ಸ್ಪ್ಲಿಟ್ ಆಗ್ತಕ್ಕಂಥದ್ದು ನೇಚರ್ ಆಫ್, ಅರ್ಥ ಆಯ್ತಾ? ಲಿಗ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನಂಬರ್ ಆಫ್ ಲಿಗ್ಯಾಂಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತೆ ಚಾರ್ಜ್ ಆಫ್ ದ ಸೆಂಟ್ರಲ್ ಮೆಟಲ್ ಅಯಾನ್. ಈ ಸೆಂಟ್ರಲ್ ಮೆಟಲ್ ಅಯಾನ್ ಈ ಲಿಗ್ಯಾಂಡ್ ನ ನೇಚರ್ ಮೇಲೆ, ಈ ನಂಬರ್ ಆಫ್ ಲಿಗ್ಯಾಂಡ್ಸ್ ಮೇಲೆ, ಮತ್ತೆ ಚಾರ್ಜ್ ಆನ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಹೇಳಿದೆ ನಿಮಗೆ ಆಕ್ಟಾಹೆಡ್ರಲ್ ಅಂದ್ರೆ 6 ಲಿಗ್ಯಾಂಡ್ಸ್ ಇರ್ತಾವೆ. 6 ಲಿಗ್ಯಾಂಡ್ಸ್ ಅಂದ್ರೆ ಈ ತರ ಸ್ಪ್ಲಿಟ್ ಆಗುತ್ತೆ. ಅದೇ ಇಲ್ಲಿ 4 ಲಿಗ್ಯಾಂಡ್ಸ್ ಇದ್ರೆ, ಅರ್ಥ ಆಯ್ತಾ? ಇವು ಕೆಳಗಡೆ ಬರುತ್ತೆ, ಇವು ಮೇಲ್ಗಡೆ ಹೋಗುತ್ತೆ. ಅರ್ಥ ಆಯ್ತು? ಯಾಕೆ ಅಂತ ಹೇಳ್ಬಿಟ್ಟು ಮತ್ತೆ ಡಿಸ್ಕಸ್ ಮಾಡಿ. ಟೋಟಲಿ ದ ಸ್ಪ್ಲಿಟ್ಟಿಂಗ್ ಪ್ಯಾಟ್ರನ್, ಈ ತರ ಸ್ಪ್ಲಿಟ್ ಆಗ್ತಕ್ಕಂಥದ್ದು ಡಿಪೆಂಡ್ಸ್ ಅಪಾನ್ ನೇಚರ್ ಅಂಡ್ ನಂಬರ್ ಅಂಡ್ ಆಲ್ಸೋ ದ ಚಾರ್ಜ್ ಆನ್ ದ ಸೆಂಟ್ರಲ್ ಮೆಟಲ್ ಅಯಾನ್. ಈ ಮೂರು ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಪ್ಲಿಟ್ಟಿಂಗ್ ನೇಚರ್. ದಿಸ್ ಈಸ್ ದ 6th ಪಾಸ್ಚುಲೇಟ್. ಅರ್ಥ ಆಯ್ತಾ? ಬೇಕಾದ್ರೆ ಸ್ಟೆಬಿಲೈಸೇಷನ್ ಎನರ್ಜಿನ 6th ಪಾಸ್ಚುಲೇಟ್ ತಗೊಂಡು ಇದನ್ನು 7th ಅಂತ ತಗೊಳ್ಳಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ದ ಲಿಗ್ಯಾಂಡ್ಸ್ ವಿಚ್ ಕಾಸ್ ಗ್ರೇಟರ್ ಫೀಲ್ಡ್, ನೋಡಿ ಗ್ರೇಟರ್ ಕ್ರಿಸ್ಟೋಫಿಲ್ಡ್ ಸ್ಪ್ಲಿಟ್ಟಿಂಗ್ ಅಂದ್ರೆ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಇದ್ದಲ್ಲಿ ಈ ಒಂದು, ಅರ್ಥ ಆಯ್ತಾ, ಸ್ಪ್ಲಿಟ್ ಆಗ್ತಕ್ಕಂಥದ್ದು ಎನರ್ಜಿ ಗ್ಯಾಪ್ ತುಂಬಾ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಅದನ್ನ ದ ಲಿಗ್ಯಾಂಡ್ಸ್ ವಿಚ್ ಕಾಸ್ ಗ್ರೇಟರ್ ಕ್ರಿಸ್ಟೋಫಿಲ್ಡ್ ಸ್ಪ್ಲಿಟ್ಟಿಂಗ್ ಆರ್ ಟರ್ಮ್ಡ್ ಆಸ್ ಸ್ಟ್ರಾಂಗ್ ಫೀಲ್ಡ್ಸ್. ಯಾವಾಗ ಕ್ರಿಸ್ಟೋಫಿಲ್ಡ್ ಸ್ಪ್ಲಿಟ್ಟಿಂಗ್ ಜಾಸ್ತಿ ಇರುತ್ತೋ ಅವಕ್ಕೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಈ ಕ್ರಿಸ್ಟೋಫಿಲ್ಡ್ ಸ್ಪ್ಲಿಟ್ಟಿಂಗ್ ಕಡಿಮೆ ಇತ್ತೋ ಅದಕ್ಕೆ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ದಿಸ್ ಇಸ್ ದ 7th ಪಾಸ್ಚುಲೇಟ್. ಅರ್ಥ ಆಯ್ತಾ? ನೆಕ್ಸ್ಟ್ 8th ಪಾಸ್ಚುಲೇಟ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂದ್ರೆ ಏನಂತ ಡಿಸ್ಕಸ್ ಮಾಡಿದ್ರೆ NCERT ಅಲ್ಲಿ. ಅರ್ಥ ಆಯ್ತಾ? ಏನು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂದ್ರೆ, ನಮ್ಗೆ ಲಿಗ್ಯಾಂಡ್ಸ್ ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದೆ, ಬೇಜಾನ್ ಲಿಗ್ಯಾಂಡ್ಸ್ ಇದೆ, ವೀಕ್ ಲಿಗ್ಯಾಂಡ್ಸ್ ಇದೆ, ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಇದೆ,
ಅರ್ಥ ಆಯ್ತಾ? ನಾರ್ಮಲ್ ಲಿಗ್ಯಾಂಡ್ಸ್ ಇದೆ, ಅರ್ಥ ಆಯ್ತಾ? ಬೇಜಾನ್ ಲಿಗ್ಯಾಂಡ್ಸ್ ಇದಾವೆ. ಆ ಲಿಗ್ಯಾಂಡ್ಸ್ನ ಎ ಸೀರೀಸ್ ಆಫ್ ಲಿಗ್ಯಾಂಡ್ಸ್ನ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಫೀಲ್ಡ್ ಸ್ಟ್ರೆಂತ್ ಮೇಲೆ, ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಫೀಲ್ಡ್ ಸ್ಟ್ರೆಂತ್ ಮೇಲೆ, ಅರ್ಥ ಆಯ್ತಾ? ಯಾವ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಫೀಲ್ಡ್ ಸ್ಟ್ರೆಂತ್? ಇವನ್ ಸ್ಪ್ಲಿಟ್ ಮಾಡಲಿಕ್ಕೆ, ಈ ತರ ಸ್ಪ್ಲಿಟ್ ಮಾಡಲಿಕ್ಕೆ ಎಷ್ಟು ಫೀಲ್ಡ್ ಸ್ಟ್ರೆಂತ್ ಅಂತ ಇರುತ್ತೋ ಅದರ ಮೇಲೆ ಎ ಸೀರೀಸ್ ಆಫ್ ಲಿಗ್ಯಾಂಡ್ಸ್ ನ ಜೋಡಣೆ ಮಾಡಿರ್ತಕ್ಕಂಥದ್ದೇ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಬರೀಬಹುದಾ? ಎ ಸೀರೀಸ್ ಆಫ್ ಲಿಗ್ಯಾಂಡ್ಸ್ ಆರ್ ಅರೇಂಜ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಫೀಲ್ಡ್ ಸ್ಟ್ರೆಂತ್ ಟು ಸ್ಪ್ಲಿಟ್ decentered d orbitals is called as spectrochemical series. Is called as spectrochemical series. ಆ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅರ್ಥ ಆಯ್ತಾ? ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂದ್ರೆ ಯಾವ? ಹ್ಯಾಲೋಜನ್ಸ್. ಅದಾದ್ಮೇಲೆ ಸ್ವಲ್ಪ ಓ ಲಿಗ್ಯಾಂಡ್ಸ್ ಬರ್ತವೆ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂದ್ರೆ ಸಿ ಲಿಗ್ಯಾಂಡ್ಸ್. ಅದಾದ್ಮೇಲೆ ಎನ್ ಲಿಗ್ಯಾಂಡ್ಸ್ ಬರ್ತವೆ. ಅರ್ಥಾತ್ ನಾವು ಒಂದು ಸೀರೀಸ್ ಡಿಸ್ಕಸ್ ಮಾಡಿದೀವ. ಅಲ್ಲಿಗೆ ಈ 8 ಪಾಚುಲೇಟ್ಸ್ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಬೇಕಾದ್ರೆ CFEC ಕೂಡ ಒಂದು ಪಾಚುಲೇಟ್ ತಗೊಂಡ್ರೆ ಡೆಫಿನೇಷನ್, CFSC ಡೆಫಿನೇಷನ್ 9 ಪಾಚುಲೇಟ್ಸ್ ಆಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ಎಲ್ಲ ಪಾಚುಲೇಟ್ಸ್ ಅರ್ಥ ಆಗಿದೆ ಅನ್ಸುತ್ತೆ. ಎನಿ ಡೌಟ್? ಈ ಪಾಚುಲೇಟ್ಸ್ ಒಂದ್ಸಲಿ ನಾನು ಇನ್ನೊಂದ್ಸಲಿ ರಿಪಿಟೇಷನ್ ಮಾಡಿದ್ದೀನಿ. ಈ ಪಾಚುಲೇಟ್ಸ್ ಎಲ್ಲ ನಿಮ್ಗೆ ಇವಾಗ ಬರುತ್ತೆ ನೋಡಿ. ಅರ್ಥ ಆಯ್ತಾ? ಇವಾಗ ಕ್ರಿಸ್ಟೋಫಿಲ್ ಸ್ಪ್ಲಿಟ್ಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್. ಕ್ರಿಸ್ಟೋಫಿಲ್ ಸ್ಪ್ಲಿಟ್ಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್. ಅರ್ಥ ಆಯ್ತಾ? ಇನ್ನೇನು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ನೋಡಿ. ನಾವು ಜನರಲ್ ಆಗಿ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ತಗೊಳ್ಳೋಣ. ಆಕ್ಟಾಹೆಡ್ರಲ್ ಅಂದ್ರೆ ಆಕ್ಟ್ ಅಂದ್ರೆ ಎಷ್ಟು? 8. ಅರ್ಥ ಆಯ್ತಾ? 8. ಆಕ್ಟ್ ಅಂದ್ರೆ 8 ಅಂದ್ರೆ ಹೆಂಗಿರ್ತಾವ ಅಂದ್ರೆ ಅದರಲ್ಲಿ 6 ಲಿಗ್ಯಾಂಡ್ಸ್ ಇರ್ತಾವೆ. ಅರ್ಥ ಆಯ್ತಾ? ದೀಸ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಆಕ್ಚುಲಿ ಪ್ಲಸ್ ಆರ್ ಮೈನಸ್ ಕಾಂಪ್ಲೆಕ್ಸ್. ಅರ್ಥ ಆಯ್ತಾ? ಇದು ಪ್ಲಸ್ ಆರ್ ಮೈನಸ್ ಏನಾದ್ರೂ ಇರಲಿ, ಈ ಪ್ಲಸ್ ಮೈನಸ್ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎನ್ ಎಷ್ಟು ಚಾರ್ಜ್ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಮ್ಮ? ಇರಲಿ. ಟೋಟಲಿ ಜನರಲ್ ಆಗಿ ನಾವು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ತಗೊಂಡ್ವಿ. ಇನ್ನೇನು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್, ದ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್, ದ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಆರ್ ಪ್ಲೇಸ್ಡ್ ಅಥವಾ ಸಿಚುಯೇಟೆಡ್ ಅಟ್ ದ ಸೆಂಟರ್ ಆಫ್ ಆಕ್ಟಾಹೆಡ್ರಲ್. ಆಕ್ಟಾಹೆಡ್ರಲ್ ಅಂದ್ರೆ ನೋಡಿ ಹಿಂಗಿರುತ್ತೆ ಅಂದ್ರೆ ಅರ್ಥ ಆಯ್ತು ನಿಮ್ಗೆ ಗೊತ್ತಿದೆ. ಈ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಎಮ್ ಹಿಂಗಿದ್ರೆ ಅರ್ಥ ಆಯ್ತಾ? 4 ligands lies in one plane. 4 ligands lies in one plane. One ligand is above the plane. ಇದು above the plane. ಇದು ಒಂದೇ ಪ್ಲೇನ್ ಅಲ್ಲಿ ಇರ್ತವೆ 4 ligands. ಅರ್ಥ ಆಯ್ತಾ? One ligand is above the plane. ಅರ್ಥ ಆಯ್ತಾ? Another ligand is below the plane. ಈ ತರ ಆಕ್ಟಾಹೆಡ್ರಲ್ ಇರುತ್ತೆ. ಅರ್ಥ? ಈ ತರ ಆಕ್ಟಾಹೆಡ್ರಲ್ ನಾವು ಸಿಂಪ್ಲಿ ಹೆಂಗ್ ಬರೀತೀವಿ ಅಂದ್ರೆ ನಾನು ಅವಾಗ ಆಕ್ಟಾಹೆಡ್ರಲ್ ಅಂದ ತಕ್ಷಣ ನಾನು ಹಿಂಗೆ ಬರೀತಾ ಇರ್ತೀನಿ. ಹಿಂಗೆ ಬರೀತಾ ಇರ್ತೀನಿ. ಅರ್ಥ ಆಯ್ತು? ಹಿಂಗೆ ಬರೆದ್ರೆ ಆಕ್ಟಾಹೆಡ್ರಲ್ ಅಂತ. ಅರ್ಥ ಆಯ್ತಾ? ಹಿಂಗೆ ಬರೆದ್ರೆ ಸೆಂಟ್ರಲ್ ಮೆಟಲ್ ಅಯಾನ್, ಹಿಂಗೆ ಬರೆದ್ರೆ ಟೆಟ್ರಾಹೆಡ್ರಲ್. ಅರ್ಥ ಆಯ್ತಾ? ಹಿಂಗೆ ಬರೆದ್ರೆ ಏನಿದು? ಟೆಟ್ರಾಹೆಡ್ರಲ್. ಅರ್ಥ ಆಯ್ತಾ? ಸ್ಕ್ವೇರ್ ಪ್ಲೇನ್ ಆದರೆ ಹಿಂಗೆ ಬರೆದ್ರೆ ಸ್ಕ್ವೇರ್ ಪ್ಲೇನ್. ಹಿಂಗೆ ಬರಿತಾ ಇರ್ತೀನಿ. ಇದು ಸ್ಕ್ವೇರ್ ಪ್ಲೇನ್, ಇದು ಟೆಟ್ರಾಹೆಡ್ರಲ್, ಇದು ಆಕ್ಟಾಹೆಡ್ರಲ್. ಇರಲಿ. ಅರ್ಥ ಆಯ್ತಾ? ನಾವು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್, ದ ಕ್ರಿಸ್ಟೋಫಿಲ್ ಸ್ಪ್ಲಿಟ್ಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ನಾವು ಒಂದು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ನ ಕನ್ಸಿಡರ್ ಮಾಡ್ಕೊಂಡಿದೀವಿ. ಆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಈ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಎಲ್ಲಿ ಸಿಚುಯೇಟ್ ಆಗಿದೆ? ಸೆಂಟ್ರಲ್ ಸಿಚುಯೇಟ್ ಆಗಿದೆ. ಆಕ್ಟಾಹೆಡ್ರಲ್ ನ ಸೆಂಟ್ರಲ್ಲಿ ಮಿಡ್ಲ್ ಅಲ್ಲಿ ಸಿಚುಯೇಟ್ ಆಗಿದೆ. ಅರ್ಥ ಆಯ್ತಾ? ಲಿಗ್ಯಾಂಡ್ಸ್ ಎಲ್ಲಿ ಪ್ರೆಸೆಂಟ್ ಆಗಿದೆ? ಲಿಗ್ಯಾಂಡ್ಸ್ ಆಕ್ಯುಪೈಸ್ ಅಟ್ ದ 6 ಕಾರ್ನರ್ಸ್ ಆಫ್ ಆಕ್ಟಾಹೆಡ್ರಲ್. ಆಕ್ಟಾಹೆಡ್ರಲ್ಗೆ 6 ಕಾರ್ನರ್ಸ್ ಇರುತ್ತೆ. ಅರ್ಥ ಆಯ್ತಾ? ನೋಡಿ ಇದೆಲ್ಲ ಲಿಗ್ಯಾಂಡ್ಸ್ ತಾನೆ, ಎಲ್ಲ ನಾವು ಲಿಗ್ಯಾಂಡ್ಸ್ ತಾನೆ. ಇವು ಈ ಲಿಗ್ಯಾಂಡ್ಸ್ ಆಕ್ಟಾಹೆಡ್ರಲ್ನ 6 ಕಾರ್ನರ್ಸ್ ಕೂಡ ಆಕ್ಯುಪೈ ಆಗಿದೆ. ಅರ್ಥ ಆಯ್ತಾ? ದ ಲಿಗ್ಯಾಂಡ್ಸ್ ಆರ್ ಆಕ್ಯುಪೈಡ್ ಅಥವಾ ಆರ್ ಪ್ರೆಸೆಂಟ್ ಅಟ್ ದ 6 ಕಾರ್ನರ್ಸ್ ಆಫ್ ಎ ಆಕ್ಟಾಹೆಡ್ರಲ್. ದ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಪ್ರೆಸೆಂಟ್ ಅಟ್ ದ ಸೆಂಟರ್ ಆಫ್ ದ ಆಕ್ಟಾಹೆಡ್ರಲ್. ಅರ್ಥ ಆಗಿದೆಯಾ? ಇದು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಂತ ಗೊತ್ತಾಯ್ತು. ಅರ್ಥ ಆಯ್ತಾ? ಈ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಲ್ಲಿ ಇನ್ ಗ್ರೌಂಡ್ ಸ್ಟೇಟ್ ಅಥವಾ ಐಸೋಲೇಟೆಡ್ ಫ್ರೀ ಸ್ಟೇಟ್ ಅಂತ ಕರಿತೀವಿ. ಅಂದ್ರೆ ಲಿಗ್ಯಾಂಡ್ಸ್ ಇನ್ನೂ ಅಪ್ರೋಚ್ ಆಗಿಲ್ಲ,
ಇವಾಗ ಲಿಗೆಂಡ್ಸ್ ಇನ್ನೂ ಅಪ್ರೋಚ್ ಆಗಿಲ್ಲ. ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಅಲ್ಲಿ ಆಲ್ ದ 5d ಆರ್ಬಿಟಲ್ಸ್, ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ಇರ್ತಕ್ಕಂಥ ಎಲ್ಲ 5d ಆರ್ಬಿಟಲ್ಸ್ ಈಕ್ವಲ್ ಎನರ್ಜಿ ಹೊಂದಿರುತ್ತೆ. ಈ ತರ ಈ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ಇನ್ನೂ ಲಿಗೆಂಡ್ಸ್ ಅಪ್ರೋಚ್ ಆಗಿಲ್ಲ, ಫ್ರೀ ಸ್ಟೇಟ್ ಅಲ್ಲಿ ಇದೆ. ಅರ್ಥ ಆಯ್ತಾ? ಫ್ರೀ ಸ್ಟೇಟ್ ಅಲ್ಲಿ ಇದೆ. ಇನ್ನು ಫ್ರೀ ಸ್ಟೇಟ್ ಅಲ್ಲಿ ಇದೆ. ಈ ಲಿಗ್ಯಾಂಡ್ಸ್ ಯಾವಾಗ ಅಪ್ರೋಚ್ ಆಗಿಲ್ವೋ ಅಥವಾ ಐಸೋಲೇಟೆಡ್ ಫ್ರೀ ಸ್ಟೇಟ್ ಅಂತ ಕರಿತೀವಿ, ಅಥವಾ ಗ್ರೌಂಡ್ ಸ್ಟೇಟ್ ಅಂತ ಕರಿತೀವಿ. ಅರ್ಥ ಆಯ್ತು? ಯಾವಾಗ ಲಿಗ್ಯಾಂಡ್ಸ್ ಅಪ್ರೋಚ್ ಆಗಿಲ್ವೋ ಈ ಸೆಂಟ್ರಲ್ ಮೆಟಲ್ ಆಟಮ್ ಅಯಾನ್ ಅಲ್ಲಿ 5d ಆರ್ಬಿಟಲ್ಸ್ ಒಂದು ಎನರ್ಜಿ ಹೊಂದಿರುತ್ತೆ. ಇದಕ್ಕೆ ಏನಂತ ಕರಿತೀವಿ? ಡಿಜೆನರೇಟ್ ಡಿ ಆರ್ಬಿಟಲ್ಸ್ ಅಂತ ಕರಿತೀವಿ, ಅಥವಾ ಡಿಜೆನರೇಟ್ ಡಿ ಆರ್ಬಿಟಲ್ಸ್ ಅಥವಾ ಡಿಜೆನರೇಟ್ ಡಿ ಆರ್ಬಿಟಲ್ಸ್ ಅಂತ ಕರಿತೀವಿ. ದಟ್ ಹ್ಯಾವಿಂಗ್ ಸೇಮ್ ಎನರ್ಜಿ. ಇಷ್ಟು ಮಾತ್ರ ತಿಳ್ಕೊಂಡಿರಿ. ನೆಕ್ಸ್ಟ್, ವೆನ್ ಲಿಗ್ಯಾಂಡ್ಸ್ ಅಪ್ರೋಚಸ್, ಯಾವುದಕ್ಕೆ? ಸೆಂಟ್ರಲ್ ಮೆಟಲ್ ಆಟಮ್ಗೆ ಲಿಗ್ಯಾಂಡ್ಸ್ ಅಪ್ರೋಚ್ ಆದಾಗ ರಿಪಲ್ಸಿವ್ ಫೋರ್ಸ್ ಸ್ಟಾರ್ಟ್ ಆಪರೇಟಿಂಗ್. ಯಾಕೆ ರಿಪಲ್ಸಿವ್ ಫೋರ್ಸ್ ಆಪರೇಟ್ ಆಗತ್ತಂದ್ರೆ, ಅರ್ಥ ಆಯ್ತಾ? ಈ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲೂ ಕೂಡ ಎಲೆಕ್ಟ್ರಾನ್ಸ್ ಇರುತ್ತೆ. ಲಿಗ್ಯಾಂಡ್ಸ್ ಕೂಡ ನೆಗೆಟಿವ್ಲಿ ಚಾರ್ಜ್ ಆರ್ ನ್ಯೂಟ್ರಲ್ ಆಗಿದ್ರು ಅದರಲ್ಲೂ ಎಲೆಕ್ಟ್ರಾನ್ಸ್ ಇರುತ್ತೆ. ಯಾವಾಗ ಇಲ್ಲಿ ಆರ್ಬಿಟಲ್ ಓವರ್ಲ್ಯಾಪ್ ಆಗಲ್ಲ, ಎಲೆಕ್ಟ್ರಾನ್ಸ್ ಯಾಕಂದ್ರೆ ಪ್ಯೂರ್ಲಿ ಅಯಾನಿಕ್ ನೇಚರ್ ತಾನೆ, ಅಲ್ಲಿ ರಿಪಲ್ಸಿವ್ ಫೋರ್ಸಸ್ ಆಗುತ್ತೆ. ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಅಲ್ಲಿ ಕೂಡ ಎಲೆಕ್ಟ್ರಾನ್ಸ್ ಇರ್ತವೆ, ಲಿಗ್ಯಾಂಡ್ಸ್ ಅಲ್ಲಿ ಕೂಡ ಎಲೆಕ್ಟ್ರಾನ್ಸ್ ಇರ್ತವೆ. ಯಾವಾಗ ಅಪ್ರೋಚ್ ಆಗುತ್ತೋ ಲಿಗ್ಯಾಂಡ್ ಸೆಂಟ್ರಲ್ ಮೆಟಲ್ ಅಯಾನ್ನ, ಅರ್ಥ ಆಯ್ತಾ? ದ ರಿಪಲ್ಸಿವ್ ಫೋರ್ಸಸ್ ಆರ್ ಸ್ಟಾರ್ಟ್ ಆಪರೇಟಿಂಗ್. ಅರ್ಥ ಆಯ್ತಾ? ದ ರಿಪಲ್ಸಿವ್ ಫೋರ್ಸಸ್ ಸ್ಟಾರ್ಟ್ ಆಪರೇಟಿಂಗ್ ಅಂದ್ರೆ ರಿಪಲ್ಸಿವ್ ಫೋರ್ಸಸ್ ಆಗುತ್ತೆ. ಅರ್ಥ ಆಯ್ತಾ? ಯಾವಾಗ ರಿಪಲ್ಸಿವ್ ಫೋರ್ಸ್ ಆಗತ್ತೋ ಈ ಡಿ ಆರ್ಬಿಟಲ್ಸ್ ಏನಾಗುತ್ತೆ? ಈ ಡಿ ಆರ್ಬಿಟಲ್ಸ್ ವೆನ್ ದ ಲಿಗ್ಯಾಂಡ್ಸ್ ಆರ್ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಸರೌಂಡಿಂಗ್ ಆಗಿದೆಯೋ, ಅರ್ಥ ಆಯ್ತಾ? ಈ ರಿಪಲ್ಸಿವ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತಾ ನೀವು? ಅರ್ಥ ಆಯ್ತಾ? ಯಾವ ರಿಪಲ್ಸಿವ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೋ ಇಟ್ ಅಕ್ವೈರ್ಸ್ ದಟ್ 5d ಆರ್ಬಿಟಲ್ಸ್, ಇಟ್ ಅಕ್ವೈರ್ಸ್ ಸಮ್ ಎನರ್ಜಿನ ಪಡ್ಕೊಂಡು, ಅರ್ಥ ಆಯ್ತಾ? ಇಟ್ ಬಿಕಮ್ಸ್ ನಾನ್ ಡಿಜೆನರೇಟ್ ಡಿ ಆರ್ಬಿಟಲ್ಸ್ ಡಿ ಆರ್ಬಿಟಲ್ಸ್ ಬೈ ದ ಪ್ರೆಸೆನ್ಸ್ ಆಫ್ ಲಿಗ್ಯಾಂಡ್ಸ್. ಯಾವಾಗ ಲಿಗ್ಯಾಂಡ್ಸ್ ಅದರ ಸುತ್ತಲೂ ಈ ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್ ಸುತ್ತಲೂ ಇರ್ತಕ್ಕಂಥ ಡಿ ಆರ್ಬಿಟಲ್ಸ್ ಸರೌಂಡಿಂಗ್ ಆಗಿದೆಯೋ ಅವೇನಾಗುತ್ತೆ? ಎನರ್ಜಿನ ಪಡ್ಕೊಂಡು ಸ್ಟಿಲ್ ದೇ ಹ್ಯಾವಿಂಗ್ ಸೇಮ್ ಎನರ್ಜಿನ ಪಡ್ಕೊಂಡು ಸ್ವಲ್ಪ ಹೈಯರ್ ಎನರ್ಜಿ ಸ್ಟೇಟ್ ಬರ್ತವೆ. ಮೇಲ್ಗಡೆ ಹೋದಷ್ಟು ಎನರ್ಜಿ ಇನ್ಕ್ರೀಸ್ ಆಗಿರುತ್ತೆ, ಹೈಯರ್ ಎನರ್ಜಿ ಸ್ಟೇಟ್ ಬರ್ತವೆ. ಅವಕ್ಕೆ ನಾನ್ ಡಿಜೆನರೇಟ್ ಡಿ ಆರ್ಬಿಟಲ್ಸ್ ಬೈ ದ ಅಪ್ರೋಚ್ ಆಫ್ ಲಿಗ್ಯಾಂಡ್ಸ್ ಎಂದು ಕರಿತೀವಿ, ಅಥವಾ ಡಿಜೆನರೇಟ್ ಡಿ ಆರ್ಬಿಟಲ್ಸ್ ಬೈ ದ ಪ್ರೆಸೆನ್ಸ್ ಆಫ್ ಬೈ ದ ಅಪ್ರೋಚ್ ಆಫ್ ಲಿಗ್ಯಾಂಡ್ಸ್ ಎಂದು ಕರಿತೀವಿ. ಅಥವಾ ಇನ್ನೊಂದು ಸಲ ಅವರೇಜ್ ಎನರ್ಜಿ ಆಫ್ ದ ಡಿ ಆರ್ಬಿಟಲ್ಸ್ ಇನ್ ಎ ಸ್ಪೆರಿಕಲ್ ಕ್ರಿಸ್ಟಲ್ ಫೀಲ್ಡ್ ಅಂತ ಕರಿತೀವಿ. ಸ್ಪೆರಿಕಲ್ ಕ್ರಿಸ್ಟಲ್ ಫೀಲ್ಡ್ ಅಲ್ಲಿ ಅವರೇಜ್ ಎನರ್ಜಿ ಹೊಂದಿರತಕ್ಕಂಥ ಡಿ ಆರ್ಬಿಟಲ್ಸ್ ಅಂತ ಕೂಡ ಕರಿತೀವಿ. ಇದಕ್ಕೆ ಅರ್ಥ ಆಗಿದೆಯಾ? ವೆರಿ ಸಿಂಪಲ್, ವೆರಿ ಸಿಂಪಲ್. ನೆಕ್ಸ್ಟ್, ಇದಕ್ಕೆ ಇನ್ನೊಂದು ಹೆಸರಲ್ಲಿ ಹೈಪೋಥೆಟಿಕಲ್ ಸ್ಟೇಟ್ ಅಂತ ಕೂಡ ಕರಿತೀವಿ. ಏನೇಳಿ? ಹೈಪೋಥೆಟಿಕಲ್ ಸ್ಟೇಟ್ ಅಂತ ಕೂಡ ಕರಿತೀವಿ. ವೆನ್ ದ ಲಿಗ್ಯಾಂಡ್ಸ್ ಕಮ್ಸ್ ಕ್ಲೋಜರ್, ಯಾವಾಗ ಇನ್ನೂ ಲಿಗ್ಯಾಂಡ್ಸ್ ಅಪ್ರೋಚ್ ಆಗತ್ತೋ, ಈ ಲಿಗ್ಯಾಂಡ್ಸ್ ಈ ಸೆಂಟ್ರಲ್ ಮೆಟಲ್ ಅಯಾನ್ ಇನ್ನೂ ನಿಯರ್ ಅಪ್ರೋಚ್ ಆಗುತ್ತೋ, ವಾಟ್ ಹ್ಯಾಪನ್ಸ್? ದಿಸ್ 5 ಡಿಜೆನರೇಟ್ ಡಿ ಆರ್ಬಿಟಲ್ಸ್ ಇಸ್ ಗೋಯಿಂಗ್ ಟು ಬಿ ಸ್ಪ್ಲಿಟ್ಟಿಂಗ್ ಟೇಕ್ಸ್ ಪ್ಲೇಸ್. ಅರ್ಥ ಆಯ್ತಾ? ವೆನ್ ದ ಲಿಗ್ಯಾಂಡ್ಸ್ ಕಮ್ಸ್ ನಿಯರರ್ ಅಥವಾ ಕಮ್ಸ್ ಕ್ಲೋಜರ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್, ಅರ್ಥ ಆಯ್ತಾ? ದ ರಿಪಲ್ಷನ್ ಎಕ್ಸ್ಪೀರಿಯನ್ಸ್ಡ್ ಬೈ ಡಿ ಆರ್ಬಿಟಲ್ಸ್, ಯಾವಾಗ ಡಿ ಆರ್ಬಿಟಲ್ಸ್ ಮೇಲೆ ರಿಪಲ್ಷನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅಂದ್ರೆ ರಿಪಲ್ಷನ್ ಬೀಳುತ್ತೆ. ಯಾವ ರಿಪಲ್ಷನ್ ಜಾಸ್ತಿ ಬೀಳುತ್ತೋ ಆವಾಗ ಈ 5 ಡಿ ಆರ್ಬಿಟಲ್ಸ್ 2 ಸೆಟ್ಸ್ ಆಗಿ ಸ್ಪ್ಲಿಟ್ ಆಗತ್ತೆ. ಅರ್ಥ ಆಯ್ತಾ? 2 ಸೆಟ್ಸ್ ಆಗಿ ಸ್ಪ್ಲಿಟ್ ಆಗತ್ತೆ. ಅರ್ಥ ಆಗಿದೆಯಾ? ಯಾಕೆ ಅಂದ್ರೆ ಇವೆಲ್ಲ ಒಂದೇ ಆಕ್ಸಿಸ್ ಅಲ್ಲಿ ಇಲ್ಲ, ಒಂದೇ ಪಾತಲ್ಲಿ ಇದಾವ ಇಲ್ಲ. ಇವು 3 ಒಂದು ಪಾತಲ್ಲಿ ಸಿಗುತ್ತೆ, ಇವೆರಡು ಒಂದು ಪಾತಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಇವೆರಡು ಈಜಿ ಸೆಟ್ ಆಗಿ ಸ್ಪ್ಲಿಟ್ ಆಗುತ್ತೆ, ಇವು 3 T2 ಸೆಟ್ ಆಗಿ ಸ್ಪ್ಲಿಟ್ ಆಗುತ್ತೆ. ಅರ್ಥ ಆಯ್ತಾ? ದ ಈಜಿ ಆರ್ಬಿಟಲ್ಸ್ ಯಾವುದು? dx2y2 ಅಂಡ್ dz2. dx2y2 ಅಂಡ್ dz2 ಅನ್ನೋ 2 ಈಸಿ ಆರ್ಬಿಟಲ್ಸ್ ತಾನೆ. ಎಕ್ಸ್ಪೀರಿಯನ್ಸಸ್ ದ ಮೋರ್ ರಿಪಲ್ಷನ್.
ಯಾವಾಗ ಮೋರ್ ರಿಪಲ್ಷನ್ ಆಗತ್ತೋ, ಅರ್ಥ ಆಯ್ತಾ, ಹೆನ್ಸ್ ಅವು ಆ ಡಿಜನರೇಟ್ ಡಿ ಆರ್ಬಿಟಲ್ಸ್ ಎಷ್ಟು ಎನರ್ಜಿ ಇರುತ್ತೆ ಅದಕ್ಕಿಂತ ಮೋರ್ ಎನರ್ಜಿನ ಪಡ್ಕೊಳತ್ತೆ. ಅರ್ಥ ಆಯ್ತಾ. ದ ಈಸಿ ಆರ್ಬಿಟಲ್ಸ್ ಎಕ್ಸ್ಪೀರಿಯನ್ಸಸ್ ಮೋರ್ ರಿಪಲ್ಷನ್ ದ್ಯಾನ್ T2G ಆರ್ಬಿಟಲ್ಸ್. T2G ಆರ್ಬಿಟಲ್ಸ್ ಗಿಂತ ಮೋರ್ ರಿಪಲ್ಷನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹೆನ್ಸ್ ಇಟ್ಸ್ ಹೈಯರ್ ಎನರ್ಜಿ ಸ್ಟೇಟ್ಗೆ ಹೋಗುತ್ತೆ. ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಮೇಲ್ಗಡೆದಷ್ಟು, ಹೈಯರ್ ಎನರ್ಜಿ ಸ್ಟೇಟ್ಗೆ ಹೋಗುತ್ತೆ. ದ T2G ಆರ್ಬಿಟಲ್ಸ್ ಅಂದ್ರೆ ಯಾವ, DXY, DYZ, DXZ ಈ ಮೂರು ತಾನೆ ಬಿಕಮ್ಸ್. ಅರ್ಥ ಆಯ್ತಾ. ದಟ್ T2G ಆರ್ಬಿಟಲ್ಸ್ ಇಸ್ ಡಿಕ್ರೀಸಸ್ ದ ಎನರ್ಜಿ. ಈ ಎನರ್ಜಿ ಎಷ್ಟೊಂದಿರುತ್ತೋ ಯಾವ ಡಿಜನರೇಟ್ ಡಿ ಆರ್ಬಿಟಲ್ಸ್ ಅದಕ್ಕಿಂತ ಕಡಿಮೆ ಎನರ್ಜಿ ಅಂದರೆ ಲೋಯರ್ ಎನರ್ಜಿ ಸ್ಟೇಟ್ಗೆ ಹೋಗುತ್ತೆ. ಅರ್ಥ ಆಯ್ತಾ. ಎನಿ ಡೌಟ್? ಅರ್ಥ ಆಗಿದೆಯಾ? ಇವು ಹೈಯರ್ ಎನರ್ಜಿ ಸ್ಟೇಟ್ಗೆ ಹೋಗ್ತೀವಿ, ಇವು ಲೋಯರ್ ಎನರ್ಜಿ ಸ್ಟೇಟ್ಗೆ ಬರುತ್ತೆ. ಯಾಕಪ್ಪ ಅಂದರೆ ಇವು ವೆರಿ ಸಿಂಪಲ್. ಅರ್ಥ ಆಯ್ತಾ ನಿಮಗೆ. T2G ಆರ್ಬಿಟಲ್ಸ್ ಲೈಸ್ ಬಿಟ್ವೀನ್ ದ ಪಾತ್ ಆಫ್ ದ ಲಿಗ್ಯಾಂಡ್ಸ್. ಲಿಗ್ಯಾಂಡ್ಸ್ ನ ಪಾತ್, ಬಿಟ್ವೀನ್ ದ ಪಾತ್ ಆಫ್ ದ ಲಿಗ್ಯಾಂಡ್ಸ್ ಇವು ಸಿಗುತ್ತೆ. ಅರ್ಥ ಆಯ್ತು. ಯಾವುದು T2G ಆರ್ಬಿಟಲ್ಸ್ ಇವು ಅಲಾಂಗ್ ದ ಪಾತ್ ಸಿಗುತ್ತೆ. ನೋಡಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಲಾಂಗ್ ದ ಪಾತ್ ಸಿಗುತ್ತೆ ಇವೆರಡು, ಅದರಿಂದ ಮೋರ್ ರಿಪಲ್ಷನ್ ಆಗುತ್ತೆ. ಇವು ಬಿಟ್ವೀನ್ ದ ಪಾತ್ ಸಿಗುತ್ತೆ ಲಿಗ್ಯಾಂಡ್ಸ್ಗೆ. ಅರ್ಥ ಆಯ್ತಾ. ಹೆನ್ಸ್ ಇವು ಲೋಯರ್ ಎನರ್ಜಿಗೆ ಹೋಗುತ್ತೆ. ಅರ್ಥ ಆಗಿದೆಯಾ. ಹೆನ್ಸ್ ಈಸಿ ಆರ್ಬಿಟಲ್ಸ್ ಅಕ್ವೈರ್ಸ್ ಹೈಯರ್ ಎನರ್ಜಿ ಅಂಡ್ T2G ಆರ್ಬಿಟಲ್ಸ್ ಅಕ್ವೈರ್ಸ್ ಲೋಯರ್ ಎನರ್ಜಿ. ಅರ್ಥ ಆಯ್ತಾ ಸರ್. ಇವೆರಡು ಸೆಟ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ ನೋಡಿ. ಈ ಎರಡರ ಮಧ್ಯದಲ್ಲಿ ಇರ್ತಕ್ಕಂಥ ಎನರ್ಜಿ ಡಿಫರೆನ್ಸ್ಗೆ CFSE ಅಂತ ಕರೀತಕ್ಕಂಥದ್ದು, ಕ್ರಿಸ್ಟೋಫಿಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ. ಅರ್ಥ ಆಯ್ತಾ. ಇನ್ನೂ ಒಂದು ಹೆಸರಲ್ಲಿ ಅದಕ್ಕೆ. ಅರ್ಥ ಆಯ್ತಾ. ಕ್ರಿಸ್ಟೋಫಿಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಅಂತ ಕರಿತೀವಿ, ಕ್ರಿಸ್ಟೋಫಿಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಅಂತ ಕೊಡ್ತೀವಿ. ಕ್ರಿಸ್ಟೋಫಿಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಆರ್ ಕ್ರಿಸ್ಟೋಫಿಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಅಂತ ಕೂಡ ಕರಿತೀವಿ. ಎರಡು ಹೆಸರಲ್ಲಿ ಹಿಂಗಾದ್ರೂ ಕರಿಬೋದು. ಅರ್ಥ ಆಯ್ತಾ ಸರ್. ಇದು ಎಷ್ಟು ರೈಸ್ ಆಗತ್ತೆ, ಇದು ಎಷ್ಟು ಕಡಿಮೆ ಆಗತ್ತೆ ಅಂತ ಹೇಳ್ಬಿಟ್ಟಂದ್ರೆ ವೆರಿ ಸಿಂಪಲ್. ಕಡಿಮೆ ಆಗ್ತಕ್ಕಂಥದ್ದನ್ನು ನಾವು ಯಾವತ್ತು ನೆಗೆಟಿವ್ ಚಾರ್ಜ್ ಅಲ್ಲಿ ತಗೊಳ್ಳೋಣ, ಜಾಸ್ತಿ ಆಗ್ತಕ್ಕಂಥದ್ದನ್ನು ಪಾಸಿಟಿವ್ ಚಾರ್ಜ್ ಅಲ್ಲಿ ತಗೊಳ್ಳೋಣ. ಇವಾಗ ಇದು ಎಷ್ಟು ಕಡಿಮೆ ಆಗತ್ತೆ ಅಂದ್ರೆ ಎಷ್ಟು ಡಿ ಆರ್ಬಿಟಲ್ಸ್ ಇರೋದು 5 ತಾನೆ. ಅರ್ಥ ಆಯ್ತಾ. 5 ಡಿನಾಮಿನೇಟರ್ಲಿ 5 ಇರಲಿ. ಎಷ್ಟು ಆರ್ಬಿಟಲ್ಸ್ ಸಪರೇಟ್ ಆಗ್ತಿದೆ, 2 ಆರ್ಬಿಟಲ್ಸ್ ಇದೆ ತಾನೆ. ಅದನ್ನು ಮೈನಸ್ ಅಂತ ಕೊಡೋಣ. ಇದು ಆಕ್ಟೈಡ್ರಲ್ ಅಂತ ಸ್ಪ್ಲಿಟ್ಟಿಂಗ್ ಆಗ್ತಾ ಇದೆ. ಆಕ್ಟೈಡ್ರಲ್ ಅಲ್ಲಿ O ಅಂತ ತಗೊಳ್ಳೋಣ, ಡೆಲ್ಟಾ O ಅಂತ ರೆಪ್ರೆಸೆಂಟ್ ಮಾಡೋಣ. ಇಷ್ಟು ಎನರ್ಜಿನ ಕಡಿಮೆ ಆಗುತ್ತೆ. ಇದೆಷ್ಟು ಎನರ್ಜಿ ರೈಸ್ ಆಗುತ್ತೆ, ಈ 5 ಆರ್ಬಿಟಲ್ಸ್ ತಾನೆ ಡಿನಾಮಿನೇಟರ್ 5 ತಗೋ. ಅರ್ಥ ಆಯ್ತಾ. ಎಷ್ಟೊಂದು ಸಪರೇಟ್ ಆಗ್ತಿದೆ, 3 ಆರ್ಬಿಟಲ್ಸ್ ಸಪರೇಟ್ ಆಗ್ತಾ ಇದೆ. ಅದಕ್ಕೆ ಪ್ಲಸ್ ಯಾಕಂದ್ರೆ ಇನ್ಕ್ರೀಸ್ ಆಗಿದೆ ತಾನೆ, ಡೆಲ್ಟಾ O. ಈ O ಅಂದ್ರೆ ಏನು ಹೇಳಿ, ಆಕ್ಟೈಡ್ರಲ್. ಅದಕ್ಕೆ ಇಲ್ಲಿ ಕೂಡ O ಕೊಟ್ಬಿಡ್ತೀನಿ, ಯಾಕಂದ್ರೆ ನಾನು ಆಕ್ಟೈಡ್ರಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಡೆಲ್ಟಾ T ಅಂದ್ರೆ ಟೆಟ್ರಾಹೈಡ್ರಲ್, ಡೆಲ್ಟಾ O ಅಂದ್ರೆ ಆಕ್ಟೈಡ್ರಲ್. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಗಿದೆಯಾ. ನೋಡಿ, ದ ಎನರ್ಜಿ ಆಫ್ ಈಚ್ ಆರ್ಬಿಟಲ್ಸ್, ದ ಎನರ್ಜಿ ಆಫ್ ಈಚ್ ಎನರ್ಜಿ ಆರ್ಬಿಟಲ್ is increased by this much. The energy of each T2G orbitals is decreased by this much. It is increased by this much. ಅರ್ಥ ಆಗಿದೆಯಾ. The energy of each EG orbitals is increased by plus 3/5 delta O. The energy of each T2G orbital is decreased by minus 2/5 delta O. ಅರ್ಥ ಆಗಿದೆ ಅನ್ಸುತ್ತೆ. ವೆರಿ 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 ಇಂಪಾರ್ಟೆಂಟ್. ಇದನ್ನು ಬರೀಲಿಕ್ಕೆ ಕೇಳ್ತಾನೆ, ಸ್ಪ್ಲಿಟ್ಟಿಂಗ್ ಬರೀಲಿಕ್ಕೆ 2 ಮಾರ್ಕ್ಸ್ ಅಲ್ಲಿ ಕೇಳಿದ್ದಾನೆ ಎಷ್ಟೋ ಎಕ್ಸಾಮ್ಸ್ ಅಲ್ಲಿ ನೋಡಿಬೇಕಾದ್ರೆ. ಅರ್ಥ ಆಯ್ತಾ. ಡ್ರಾ ದ ಸ್ಪ್ಲಿಟ್ಟಿಂಗ್ ಆಫ್ ಡಿ ಆರ್ಬಿಟಲ್ಸ್ ಇನ್ ಆಕ್ಟೈಡಲ್ ಕಾಂಪ್ಲೆಕ್ಸಸ್. ಅವಾಗ ಏನಿಲ್ಲ ನೀವು, ಅರ್ಥ ಆಯ್ತಾ. ಜಸ್ಟ್ ಡಿಜನರೇಟ್ ಇಷ್ಟನ್ನು ತೋರಿಸ್ತಕ್ಕಂಥ ಇವೆಲ್ಲ ಏನು ಶೇಪ್ಸ್ ಏನು ಬೇಕಾಗಿಲ್ಲ, ಇಷ್ಟು ನೀವು ತೋರಿಸ್ಬಿಟ್ರೆ ಸಾಕು. ಅರ್ಥ ಆಯ್ತಾ. ಇದರಲ್ಲಿ ನಾವು ನೀಟ್ ಅಂಡ್ CET, ನೀವು NCET ಲಿಸ್ಟ್ ಡಿಸ್ಕಸ್ ಮಾಡಿದ್ರೆ ನಾವು ನೀಟ್ ಅಂಡ್ CETಗೆ ಅರ್ಥ ಆಯ್ತಾ, ದಟ್ ಈಸ್ ಅಪ್ಲಿಕೇಶನ್ ಲೆವೆಲ್ಗೆ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ. ಯಾಕಪ್ಪ ಅಂದ್ರೆ ಎಲೆಕ್ಟ್ರಾನ್ಸ್ ಅಲೈಟ್ಮೆಂಟ್ ಕೂಡ ಇಂಪಾರ್ಟೆಂಟ್ ತಾನೆ, ಎಲೆಕ್ಟ್ರಾನ್ಸ್ ಅಲಾಟ್ಮೆಂಟ್ ಕೂಡ ಇಂಪಾರ್ಟೆಂಟ್. ಅರ್ಥ ಆಯ್ತಾ. ಇಲ್ಲಿ ಈ ಡೆಲ್ಟಾ ಆಕ್ಟೈಡ್ರಲ್ ಇದೆಯಲ್ಲ ಇಸ್ ಈಕ್ವಲ್ ಟು 10dq ಅಂತ, ಇಸ್ ಈಕ್ವಲ್ ಟು 10dq, ವೇರ್ dq is 1 ಕ್ವಾಂಟಮ್ ಆಫ್ ಎನರ್ಜಿ ಅಂತ. ಡೆಲ್ಟಾ O is equal to
10 dq. Delta octahedral is equal to 10 dq, where dq is 1 quantum of energy, 1 quantum of energy. Hence 3/5 delta O. ಅರ್ಥ ಆಯ್ತಾ? ಏನು ಎಷ್ಟು ಕೊಡುತ್ತೆ? 3 delta O. ನಾನು ಕೆಳಗಡೆ ನಿಲ್ಲಿಸಲ. ಈಚ್ ಡಿ ಕ್ಯೂ ಇಷ್ಟ ಆದರೆ ಇದು ಕ್ಯಾಲ್ಕುಲೇಟ್ ಮಾಡೋಣ. 3/5 ಇಂಟು 10 ಡಿ ಕ್ಯೂ ಅಲ್ವಾ? ಎಷ್ಟಾಗುತ್ತೆ? 6. ಅರ್ಥ ಆಗಿದೆಯಾ? ಅದೇ ಇದು ಕ್ಯಾಲ್ಕುಲೇಟ್ ಮಾಡೋಣ. 2/5 ಇಂಟು 10 ಅರ್ಥ ಆಯ್ತಾ? ಎಷ್ಟಾಗುತ್ತೆ? 4 ಡಿ ಕ್ಯೂ. ಅರ್ಥ ಆಗಿದೆಯಾ? ಇದು 4 ಡಿ ಕ್ಯೂ ಅಷ್ಟು, ಅದು 6 ಡಿ ಕ್ಯೂ ಅಂತ ಕೂಡ ಕರೀಬೋದು. ಇದೆಷ್ಟಪ್ಪ ಅಂದರೆ 6 ಡಿ ಕ್ಯೂ ಅಷ್ಟು ಇನ್ಕ್ರೀಸ್ ಆಗುತ್ತೆ. ಇದೆಷ್ಟು ಡಿಕ್ರೀಸ್ ಆಗುತ್ತಪ್ಪ ಅಂದರೆ 4 ಡಿ ಕ್ಯೂ ಅಷ್ಟು ಡಿಕ್ರೀಸ್ ಆಗುತ್ತೆ. ಅರ್ಥ ಆಗಿದೆಯಾ? ಇಷ್ಟು ನಿಮಗೆ ನೀಟಾಗಿ ಅರ್ಥ ಆಗಿತ್ತು ಅಂದರೆ ಇದರಲ್ಲಿ ಎಲೆಕ್ಟ್ರಾನ್ಸ್ ಫಿಲ್ ಆಗ್ತಕ್ಕಂಥದ್ದು ಹೆಂಗೆ ಅಂತ ಡಿಸ್ಕಸ್ ಮಾಡೋಣ. ಯಾಕಂದರೆ ಈ ಸೆಂಟ್ರಲ್ ಮೆಟಲ್ ಆಟಮಲ್ಲಿ ಅರ್ಥ ಆಯ್ತಾ, ಎಲೆಕ್ಟ್ರಾನ್ಸು ಎಲ್ಲ ಸೆಂಟ್ರಲ್ ಮೆಟಲ್ ಒಂದೇ ಎಲೆಕ್ಟ್ರಾನ್ಸ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತು? ಈ ಡಿ ಆರ್ಬಿಟಲ್ಸಲ್ಲಿ ಅರ್ಥ ಆಯ್ತಾ ಎಲ್ಲ ಒಂದೇ ಇರ್ಲಿಕ್ಕಿಲ್ಲ. ದೇರ್ ಮೇ ಬಿ ಎ ಚಾನ್ಸ್ D1 ಇರ್ಬೋದು, ಅಂದರೆ ಡಿ ಆರ್ಬಿಟಲ್ಸ್ ಒಂದು ಎಲೆಕ್ಟ್ರಾನ್ ಇರ್ಬೋದು, 2 ಎಲೆಕ್ಟ್ರಾನ್ಸ್ ಇರ್ಬೋದು, 3 ಎಲೆಕ್ಟ್ರಾನ್ಸ್ ಇರ್ಬೋದು, 4 ಇರ್ಬೋದು, 5 ಇರ್ಬೋದು, D5 ಅಂತ ಕೂಡ 6 ಇರ್ಬೋದು, ಈ ಥರ 7 ಇರ್ಬೋದು ಗೊತ್ತಾನೆ. ಯಾಕಂದರೆ ಡಿ ಆರ್ಬಿಟಲ್ಸ್ ಎಲ್ಲ ಅಪ್ ಟು 10 ಎಲೆಕ್ಟ್ರಾನ್ಸ್ ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆ ತಾನೆ. ಈ ಡಿ ಆರ್ಬಿಟಲ್ಸ್ಗೆ 10 ಎಲೆಕ್ಟ್ರಾನ್ಸ್ನ ಹೋಲ್ಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ರೀಸನಿಂದ 10 ಎಲೆಕ್ಟ್ರಾನ್ಸ್ನ ಹೋಲ್ಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ರೀಸನಿಂದ ಈ ಎಲೆಕ್ಟ್ರಾನ್ಸ್ ಫಿಲ್ಲಿಂಗ್ ಹೆಂಗಾಗತ್ತಂದರೆ D1 D2 D3 ಇದ್ದಾಗ ಏನು ಪ್ರಾಬ್ಲಮ್ ಆಗಲ್ಲ. ಅರ್ಥ ಆಯ್ತಾ? ನಿಮಗೆ ಗೊತ್ತಿದೆ, ಅಕಾರ್ಡಿಂಗ್ ಟು ಅಬ್ಬು ಪ್ರಿನ್ಸಿಪಲ್ ದ ಎಲೆಕ್ಟ್ರಾನ್ಸ್ ಆರ್ ಎಂಟರ್ ಇನ್ ಟು ದ ಅರ್ಥ ಆಯ್ತಾ ವೇರಿಯಸ್ ಸಬ್ಶೆಲ್ಸ್ ಹ್ಯಾವಿಂಗ್ ಲೋಯರ್ ಎನರ್ಜಿ. ಫಸ್ಟ್ ಲೋಯರ್ ಎನರ್ಜಿ ಫಿಲ್ ಆಗಿ ಮತ್ತೆ ಹೈಯರ್ ಎನರ್ಜಿಗೆ ಹೋಗ್ತಕ್ಕಂಥದ್ದು ಅಬ್ಬು ಪ್ರಿನ್ಸಿಪಲ್. ಇಲ್ಲೂ ಕೂಡ ಅಷ್ಟೇ, ಯಾವಾಗ ಎಲೆಕ್ಟ್ರಾನ್ಸ್ ಈ ಥರ ಒಂದೇ ಇತ್ತಾ ಇದರಲ್ಲೂ ಒಂದು ಬರುತ್ತೆ, ಆ ಒಂದು ಎಲೆಕ್ಟ್ರಾನು ಲೋಯರ್ ಎನರ್ಜಿಗೆ ಬರುತ್ತೆ, ಪ್ರಾಬ್ಲಮ್ ಏನಾಗಲ್ಲ. ಅರ್ಥ ಆಯ್ತಾ? ಇವಾಗ 2 ಎಲೆಕ್ಟ್ರಾನ್ಸ್ ಇತ್ತು ಅಂತ ತಿಳ್ಕೊ, ಫಾರ್ ಎಕ್ಸಾಂಪಲ್ ಹಿಂಗೆ 2 ಎಲೆಕ್ಟ್ರಾನ್ಸ್ ಇತ್ತು, ಇಲ್ಲೂ 2 ಇರ್ತವೆ, ಆ 2 ಇಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಆಕ್ಚುಲಿ ಉಣಿಸಿರೋ ಪ್ರಕಾರ ಫಸ್ಟ್ ಸಿಂಗಲ್ ಆಕ್ಯುಪೈ ಮತ್ತೆ ಟೇರಪ್ ಆಗ್ತಕ್ಕಂಥದ್ದು. ಅರ್ಥ ಆಯ್ತಾ? ನೆಕ್ಸ್ಟ್ ಒಂದು ವೇಳೆ 3 ಎಲೆಕ್ಟ್ರಾನ್ಸ್ ಇತ್ತು ಅಂತ ತಿಳ್ಕೊ, 3 ಎಲೆಕ್ಟ್ರಾನ್ಸ್, ಆ 3 ಎಲೆಕ್ಟ್ರಾನ್ಸ್ ಇಲ್ಲಿ ಬರುತ್ತೆ. ಇವಾಗ ಈ 3 ಈ ತರ ಇದ್ದಾಗ ನೋ ಪ್ರಾಬ್ಲಮ್, ಇಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಈ 4th ಎಲೆಕ್ಟ್ರಾನ್ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ. ಈ 4th ಎಲೆಕ್ಟ್ರಾನ್ ಇಲ್ಲೇ ಆಗತ್ತಾ ಇಲ್ಲ ಮೇಲಕ್ಕೆ ಹೋಗುತ್ತಾ ಅನ್ನೋದ್ರ ಮೇಲೆ ಡಿಪೆಂಡ್. ಅರ್ಥ ಆಯ್ತಾ? D4 ಅಲ್ಲಿ D4 ಕಾನ್ಫಿಗರೇಷನ್ ಇದ್ದಾಗ ಅರ್ಥ ಆಯ್ತಾ, ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಡಿಪೆಂಡ್ಸ್ ಅಪಾನ್ ದ ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್. ಅರ್ಥ ಆಯ್ತಾ? ಈ ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್ ಮೇಲೆ ನಾವು ಲೋ ಸ್ಪಿನ್ ಕಾಂಪ್ಲೆಕ್ಸ್, ಐ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕೂಡ ಹೇಳ್ಬೋದು. ಲೋ ಸ್ಪಿನ್ ಕಾಂಪ್ಲೆಕ್ಸ್ ಮತ್ತೆ ಐ ಸ್ಪಿನ್ ಕಾಂಪ್ಲೆಕ್ಸ್ ಅಂತ. ಅರ್ಥ ಆಯ್ತಾ? ಇಲ್ಲಿ ಪೇರಿಂಗ್ ಎನರ್ಜಿ ಅಂತ ಬರುತ್ತೆ. ಪೇರಿಂಗ್ ಎನರ್ಜಿಗೆ ಪಿ ಅಂತ ಡಿನೋಟ್ ಮಾಡೋದು, ಹೇಳಿ ಪಿ ಅಂತ ಡಿನೋಟ್ ಮಾಡೋದು ಪೇರಿಂಗ್ ಎನರ್ಜಿ. ಅರ್ಥ ಆಯ್ತಾ? ಏನು ಪೇರಿಂಗ್ ಎನರ್ಜಿ ಅಂದರೆ ದ ಎನರ್ಜಿ ರಿಕ್ವೈರ್ಡ್ ಫಾರ್ ಎನ್ ಎಲೆಕ್ಟ್ರಾನ್ ಪೇರಿಂಗ್ ಇನ್ ಎ ಸಿಂಗಲ್ ಆರ್ಬಿಟಲ್. ಒಂದೇ ಆರ್ಬಿಟಲ್ ಅಲ್ಲೇ ಎಲೆಕ್ಟ್ರಾನ್ನ ಪೇರಿಂಗ್ ಆಗಲಿಕ್ಕೆ ಎಷ್ಟೊಂದು ಎನರ್ಜಿ ಬೇಕಾಗತ್ತೆ, ಅದಕ್ಕೆ ಪೇರಿಂಗ್ ಎನರ್ಜಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಏನಿಲ್ಲ, ವೆರಿ ಸಿಂಪಲ್. ಇಲ್ಲಿ ಪೇರಿಂಗ್ ಎನರ್ಜಿ ಏನಾದರೂ ಅರ್ಥ ಆಯ್ತಾ ಈಸ್ ಗ್ರೇಟರ್ ದನ್ ಡೆಲ್ಟಾ ಓ ಇದ್ರೆ, ಪೇರಿಂಗ್ ಎನರ್ಜಿ ಈಸ್ ಗ್ರೇಟರ್ ದನ್ ಡೆಲ್ಟಾ ಓ ಇದ್ರೆ, ಅಂದ್ರೆ ಈ ಡೆಲ್ಟಾ ಓಗಿಂತ ಪೇರಿಂಗ್ ಎನರ್ಜಿ ಜಾಸ್ತಿ ಇದ್ರೆ ಡೆಲ್ಟಾ ಓ ಈಸ್, ಅರ್ಥ ಆಯ್ತಾ, ಪೇರಿಂಗ್ ಎನರ್ಜಿಗಿಂತ ಡೆಲ್ಟಾ ಓ ಜಾಸ್ತಿ ಇದೆ, ಆವಾಗ ಪೇರಿಂಗ್ ಎನರ್ಜಿ ಕಡಿಮೆ ಇದೆ ಅಲ್ಲಿಗೆ. ಅರ್ಥ ಆಯ್ತಾ? ಆವಾಗ ಏನಾಗತ್ತೆ, ಈ 4th ಎಲೆಕ್ಟ್ರಾನ್ ಇಲ್ಲಿಗೆ ಜಂಪ್ ಆಗುತ್ತೆ. ಅದೇ ಡೆಲ್ಟಾ ಓ ಇಸ್ ಲೆಸ್ ದನ್ ಪೇರಿಂಗ್ ಎನರ್ಜಿ ಹೊಂದಿದ್ರೆ ಆವಾಗ 4th ಎಲೆಕ್ಟ್ರಾನ್ ಇಲ್ಲಿ
ಅರ್ಥ ಅದು ಪೇರಪ್ ಆಗುತ್ತೆ. ಅರ್ಥ ಆಗಿದೆಯಾ? ವೆರಿ ಸಿಂಪಲ್. ಈ D4 D5 D6 ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಇಂಥ ಪ್ರಾಬ್ಲಮ್ಸ್. ಅರ್ಥ ಆಯ್ತಾ? D4 D5 D6 ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಇಲ್ಲಿ ಡಿ ಅಂದ್ರೆ ಡೆಲ್ಟಾ ಓ ಇಸ್ ಗ್ರೇಟರ್ ದನ್ ಪಿ ಇದ್ರೆ, ಡೆಲ್ಟಾ ಓ ಇಸ್ ಗ್ರೇಟರ್ ದನ್ ಪಿ ಇದ್ರೆ, ಅರ್ಥ ಆಯ್ತು? 4 ಎಲೆಕ್ಟ್ರಾನ್ಸ್ ಇದಾವೆ D4 ಕನ್ಫಿಗರೇಷನ್, ಈ ಕನ್ಫಿಗರೇಷನ್. ಇವಾಗ 4th ಎಲೆಕ್ಟ್ರಾನ್ ಇಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಡೆಲ್ಟಾ ಓ ಇಸ್ ಗ್ರೇಟರ್ ದನ್ ಪೇರಿಂಗ್ ಎನರ್ಜಿ, ಡೆಲ್ಟಾ ಓ ಇಸ್ ಗ್ರೇಟರ್ ದನ್ ಪೇರಿಂಗ್ ಎನರ್ಜಿ. ಅರ್ಥ ಆಯ್ತಾ? ಪೇರಿಂಗ್ ಎನರ್ಜಿ ಡೆಲ್ಟಾ ಓ ಇಸ್ ಗ್ರೇಟರ್ ದನ್ ಪೇರಿಂಗ್ ಎನರ್ಜಿ. ಏನು ಇಲ್ಲಿ ಕೊಡ್ತೀರಾ? ಎಲೆಕ್ಟ್ರಾನ್ ಕನ್ಫಿಗರೇಷನ್ ಕೊಡ್ತೀರಾ? ಪೇರಿಂಗ್ ಎನರ್ಜಿಗಿಂತ ನೋಡಿಲಿ, ಡೆಲ್ಟಾ ಓ ಇಸ್ ಗ್ರೇಟರ್ ದನ್ ಪೇರಿಂಗ್ ಎನರ್ಜಿ. ಪೇರಿಂಗ್ ಎನರ್ಜಿ ಅಂದ್ರೆ ಏನು? ಪೇರಿಂಗ್ ಎನರ್ಜಿ ಅಂದ್ರೆ ಏನು? ಏನಿಲ್ಲಮ್ಮ, ಒಂದೇ ಆರ್ಬಿಟಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಪೇರ್ ಆಗ್ತಕ್ಕಂಥ ಎನರ್ಜಿಗೆ ಪೇರಿಂಗ್ ಎನರ್ಜಿ ಅಂತ ಕರಿತೀವಿ. ನೀವು ಹಿಂಗೆ ಬರೀರಿ, ಪೇರಿಂಗ್ ಎನರ್ಜಿ ಅಂದ್ರೆ ದ ಎನರ್ಜಿ ರಿಕ್ವೈರ್ಡ್ ಫಾರ್ ಎನ್ ಎಲೆಕ್ಟ್ರಾನ್. ಅರ್ಥ ಆಯ್ತಾ? ಪೇರಿಂಗ್ ಇನ್ ಎ ಸಿಂಗಲ್ ಆರ್ಬಿಟಲ್, ದ ಎನರ್ಜಿ ರಿಕ್ವೈರ್ಡ್ ಫಾರ್ ಎನ್ ಎಲೆಕ್ಟ್ರಾನ್ ಪೇರಿಂಗ್ ಇನ್ ಎ ಸಿಂಗಲ್ ಆರ್ಬಿಟಲ್ ಇಸ್ ಕಾಲ್ಡ್ ಆಸ್ ಪೇರಿಂಗ್ ಎನರ್ಜಿ. ಇವಾಗ ಪೇರಿಂಗ್ ಎನರ್ಜಿಗಿಂತ ಇದು ಜಾಸ್ತಿ ಇದೆ. ಯಾವಾಗ ಇದು ಜಾಸ್ತಿ ಇದೆಯೋ ಅರ್ಥ ಆಯ್ತಾ? ಎಲೆಕ್ಟ್ರಾನ್ ಇಲ್ಲೇ ಇರುತ್ತೆ. ಅಲ್ಲಿ ಪೇರಿಂಗ್ ಎನರ್ಜಿ ಕಡಿಮೆ ಇದೆ ಅಂತ, ಇದಕ್ಕಿಂತ ಇದು ಜಾಸ್ತಿ ಇದೆ ಅಂತ ಅದರ ಮೀನಿಂಗ್ ಅರ್ಥ ಆಗಲಿಲ್ಲ. ಇದಕ್ಕಿಂತ ಇದು ಜಾಸ್ತಿ ಇದೆ ಅಂತ. ಡೆಲ್ಟಾ ಓ ಇಸ್ ಗ್ರೇಟರ್ ದನ್ ಪೇರಿಂಗ್ ಎನರ್ಜಿ ಅಂದ್ರೆ ಇವಾಗ ಪೇರಿಂಗ್ ಎನರ್ಜಿ ಕಡಿಮೆ ಇದೆ ತಾನೆ ಅಲ್ಲಿಗೆ. ಯಾವಾಗ ಪೇರಿಂಗ್ ಎನರ್ಜಿ ಕಡಿಮೆ ಇದೆಯೋ ಅರ್ಥ ಆಯ್ತಾ ಏನಾಗತ್ತೆ? ಸರಿ, ಇಲ್ಲಿ ಪೇರಿಂಗ್ ಎನರ್ಜಿ ಡೆಲ್ಟಾ ಓ ಅಂದ್ರೆ ಏನು? ಎಸ್, 4th ಎಲೆಕ್ಟ್ರಾನ್ ಇಲ್ಲೇ ಪೇರಪ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಸ್ಪ್ಲಿಟ್ ಆಗಲ್ಲ. ಯಾಕಂದ್ರೆ ಎನರ್ಜಿ ಗ್ಯಾಪ್ ಜಾಸ್ತಿ ಇರುತ್ತೆ. ಡೆಲ್ಟಾ ಓ ಯಾವಾಗ ಜಾಸ್ತಿ ಇದೆಯೋ ಅವಾಗ ಎನರ್ಜಿ ಗ್ಯಾಪ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಜನರಲ್ ಆಗಿ ತಗೊಳ್ಳೋಣ. ನಾನು ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ದಾಟ್ಕೋಬೇಕು. ಜಾಸ್ತಿ ದೂರ ಇತ್ತು ಅಂದರೆ ನಾನು ದಾಟ್ಕೊಳ್ಳಿಕ್ಕೆ ಆಗಲ್ಲ. ಅದೇ ದೂರ ಕಡಿಮೆ ಇತ್ತು ಅಂದರೆ ಈಸಿಯಾಗಿ ದಾಟ್ಕೋಬಹುದು. ಇವಾಗ ಯಾವಾಗ ಇದು ಜಾಸ್ತಿ ಇದೆಯೋ ಅಲ್ಲಿಗೆ ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿ ಜಂಪ್ ಆಗಲ್ಲ. ಇದು ಕಡಿಮೆ ಇದೆಯೋ ಈಸಿಯಾಗಿ ಜಂಪ್ ಆಗುತ್ತೆ. ಅದ್ರ ಮೇಲೆ ತಗೊಳ್ಳಿ ನೀವು, ಇನ್ನು ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಅವಾಗ ಎಲೆಕ್ಟ್ರಾನ್ ಇದೆ. ಯಾವಾಗ ಇಲ್ಲಿ ಡೆಲ್ಟಾ ಓ ಇಸ್ ಲೆಸ್ ದ್ಯಾನ್ ಪಿ ಅಂದ್ರೆ ಇದು ಕಡಿಮೆ ಇದೆಯೋ ನೋಡಿಲಿ, ಇದಕ್ಕಿಂತ ಪೇರಿಂಗ್ ಎನರ್ಜಿ ಜಾಸ್ತಿ ಇದೆ ಅಂತ ಅದ್ರ ಮೀನಿಂಗ್. ಈ ಡಿಸ್ಟೆನ್ಸ್ಗಿಂತ ಪೇರಿಂಗ್ ಎನರ್ಜಿ ಜಾಸ್ತಿ ಇದ್ರೆ ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ? ಎಲೆಕ್ಟ್ರಾನ್ ಅಂದ್ರೆ ಈ ಡಿಸ್ಟೆನ್ಸ್ ಕಡಿಮೆ ಇದ್ದು ಇಜಿ ಮತ್ತೆ T2C ಲೆವೆಲ್ ಮಧ್ಯದಲ್ಲಿ ಎನರ್ಜಿ ಡಿಫರೆನ್ಸ್ ತುಂಬಾ ಕಡಿಮೆ ಇದೆ. ಕಡಿಮೆ ಇದ್ದಾಗ ಏನಾಗುತ್ತೆ? 4th ಎಲೆಕ್ಟ್ರಾನ್ ಇಸ್ ಜಂಪ್ ಟು ಹಿಯರ್. ಆದ್ರಿಂದನೇ ಇವಾಗ ಡೆಲ್ಟಾ ಓ ಇಸ್ ಗ್ರೇಟರ್ ದನ್ ಪಿ ಇದ್ರೆ ನೋಡಿ, ಎಲೆಕ್ಟ್ರಾನ್ ಕನ್ಫಿಗರೇಷನ್ ಬರಿತೀವಿ ಅಂದ್ರೆ ನೋಡಿ, T2G 4 ಎಲೆಕ್ಟ್ರಾನ್ಸ್ T2G ಅಲ್ಲಿ ಬರಿತೀವಿ, EG ಅಲ್ಲಿ 0. ಅರ್ಥ ಆಯ್ತಾ? ಅಂದ್ರೆ ಹಿಂಗೆ. ಅದೇ ಹಿಂಗಿದ್ದಾಗ T2G 3 EG 1, T2G 3 EG 1. ಇದರಲ್ಲಿ 3 ಎಲೆಕ್ಟ್ರಾನ್ಸ್ ಒಂದು ಇದರಲ್ಲಿ ಶಿಫ್ಟ್ ಆಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ನೆಕ್ಸ್ಟ್ ಹಂಗೆ ಒಂದ್ ವೇಳೆ 5 ಇತ್ತು ಅಂತ ತಿಳ್ಕೊ, 5th ಎಲೆಕ್ಟ್ರಾನ್ ಇಲ್ಲಿ ಬರುತ್ತೆ. ಯಾವಾಗ? ಈ ಕೇಸಲ್ಲಿ. ಅದೇ ಈ ಕೇಸಲ್ಲಿ ಇದ್ದಾಗ 5th ಎಲೆಕ್ಟ್ರಾನ್ ಇಲ್ಲಿ ಬೇರೆ. ಅರ್ಥ ಆಗಿದೆಯಾ? ಅದೇ ತರ 5, 6, 7 ಹಂಗೆ ಪೇರಪ್ ಆಗ್ತಾ ಹೋಗುತ್ತೆ. ಅಲ್ಲಿಗೆ ಎಲೆಕ್ಟ್ರಾನ್ಸ್ ಫಿಲ್ ಆಗ್ತಕ್ಕಂಥದ್ದು ಗೊತ್ತಾಯ್ತಾ? ಎನಿ ಡೌಟ್? ಆಕ್ಟ್ರಾಯ್ಡಲ್ ಕಾಂಪ್ಲೆಕ್ಸ್ ಅಲ್ಲಿ ಆಕ್ಟ್ರಾಯ್ಡಲ್ ಕಾಂಪ್ಲೆಕ್ಸ್ ಯಾವ ತರ ಸ್ಪ್ಲಿಟ್ ಆಗತ್ತೆ ನೀವು ಇಷ್ಟು ತೋರಿಸ್ಬೇಕು. ಇದನ್ನ ತೋರಿಸ್ಬೇಕು, ಇದನ್ನ ಮರಿಬಾರ್ದು, ಇದನ್ನ ತೋರಿಸ್ಬೇಕು. ಅರ್ಥ ಆಯ್ತಾ? ಇದನ್ನು ಕ್ಯಾಲ್ಕುಲೇಟ್ ಮಾಡದೇ ಇದ್ರೆ ಪರವಾಗಿಲ್ಲ, 10DQ ಇದು ಕ್ಯಾಲ್ಕುಲೇಟ್ ಮಾಡದೇ ಇದ್ರೆ ಪರವಾಗಿಲ್ಲ. ಈ ಸ್ಪ್ಲಿಟ್ ಆಗ್ತಂತ ತೋರಿಸ್ಬೇಕು, ಇದನ್ನು ತೋರಿಸ್ಬೇಕು. ಇಷ್ಟು ಕರೆಕ್ಟಾಗಿ ಬರಲ್ಲ ನಿಮಗೆ 3 ಮಾರ್ಕ್ಸ್. ಎಕ್ಸ್ಪ್ಲೇನ್ ಕೇಳಿದ್ರೆ ಬರಿಬೋದಾ? ಏನ್ ಮಾಡ್ತೀರಾ ಎಕ್ಸ್ಪ್ಲೇನ್ ಕೇಳಿದ್ರೆ? ಇನ್ನು ಆಕ್ಟ್ರಾಯ್ಡಲ್ ಕಾಂಪ್ಲೆಕ್ಸ್ ದ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಸಿಚುಯೇಟೆಡ್ ಅಥವಾ ಪ್ಲೇಸ್ಡ್
at the center of the octahedron. Ligands are placed ಅಥವಾ are situated at the 6 corners of octahedron. ಫಸ್ಟ್ ಪಾಯಿಂಟ್ ಬರೀತೀರಾ? ಅರ್ಥ ಆಯ್ತಾ? ಇನ್ ಗ್ರೌಂಡ್ ಸ್ಟೇಟ್ ಅಥವಾ ಇನ್ ಫ್ರೀ ಸ್ಟೇಟ್. ಫ್ರೀ ಸ್ಟೇಟ್ ಅಂದ್ರೆ ಒಂದು, ಗ್ರೌಂಡ್ ಸ್ಟೇಟ್ ಅಂದ್ರೆ ಒಂದು. ಐಸೋಲೇಟೆಡ್ ಫ್ರೀ ಸ್ಟೇಟ್ ಅಂದ್ರೆ ಒಂದು, ಗ್ರೌಂಡ್ ಸ್ಟೇಟ್. The 5 d orbitals having same energy, that is lower energy. ಅರ್ಥ ಆಯ್ತಾ? When the ligands are approached spherically, that 5 d orbitals acquire some energy. They becomes average energy d orbitals when the ligands are approached spherically. ಬರಿಬೋದಾ? ಅಥವಾ degenerate d orbitals in presence of ligands. ಇವನ್ ಬರಿಬೋದಾ? ಅರ್ಥ ಆಗಿದೆ ಎಕ್ಸ್ಪ್ಲನೇಷನ್? ನೆಕ್ಸ್ಟ್, when the ligands approaches to the central metal ion, that 5 d orbitals, degenerate d orbitals having some acquire some energy, but in that state also that having same energy. ಅದಕ್ಕೆ ಹೈಪಾಥೆಟಿಕಲ್ ಸ್ಟೇಟ್ ಅಂತ ಕೂಡ ಕರಿತೀವಿ. ಹೈಪಾಥೆಟಿಕಲ್ ಸ್ಟೇಟ್ ಅಥವಾ ಡಿಜನರೇಟೆಡ್ ಸ್ಟೇಟ್. when the ligands comes closer ಅಥವಾ nearer, when the ligands comes closer ಅಥವಾ the central metal ion and the ligands comes closer, the 5 d orbitals present in the central metal ion atom splitting takes place into 2 sets of orbitals. ಅರ್ಥ ಆಯ್ತಾ? that is T2Z and EZ. ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಬರೀತೀರಾ? ಈಸಿ ಆರ್ಬಿಟಲ್ಸ್ ಯಾವ್ದು ಕೂಡ ಬರೀ ಬ್ರಾಕೆಟ್ ಅಲ್ಲಿ ಬೇಕಾದ್ರೆ. ಯಾವ್ದು ಈಸಿ ಆರ್ಬಿಟಲ್ಸ್? dx2 y2 and dz2. dx2 y2 and dz2 ಅನ್ನೋ ಎರಡು ಆರ್ಬಿಟಲ್ಸ್ ಅನ್ನ ದಟ್ಸ್ ಹ್ಯಾವಿಂಗ್ ಹೈಯರ್ ಎನರ್ಜಿ. ಅರ್ಥ ಆಯ್ತಾ? ಬಿಕಾಸ್ that lies on the path of the ligands ನ ಪಾತ್ ಮೇಲೆ ಲೈ ಆಗುತ್ತೆ. ಆದ್ರಿಂದ ದಟ್ಸ್ ಹ್ಯಾವಿಂಗ್ ಹೈಯರ್ ಎನರ್ಜಿ. ಮತ್ತೆ T2Z ಆರ್ಬಿಟಲ್ಸ್ ಯಾವ್ಯಾವ? T2Z ಆರ್ಬಿಟಲ್ಸ್ dxy, dyz, dxz. ಅರ್ಥ ಆಯ್ತಾ? ಲೈಸ್ ಅಥವಾ ಅಕ್ವೈರ್ಸ್ ಲೋಯರ್ ಎನರ್ಜಿ ದೆನ್ ದ ಎನರ್ಜಿ ಆಫ್ ಡಿಜನರೇಟ್ ಆರ್ಬಿಟಲ್ಸ್. ಅರ್ಥ ಆಯ್ತಾ? ಇವು ಹೈಯರ್ ಎನರ್ಜಿ, ಇವು ಲೋಯರ್ ಎನರ್ಜಿ. ಎಷ್ಟು ಎನರ್ಜಿ ಹೈಯರ್ ಆಗುತ್ತೆ, ಎಷ್ಟು ಎನರ್ಜಿ ಲೋಯರ್ ಆಗುತ್ತೆ ಅಂತ ತೋರಿಸ್ಬೇಕು. ಮುಗೀತು. ಎಕ್ಸ್ಪ್ಲನೇಷನ್ ಕೇಳಿದ್ರು ಸಹ ಬರಿಬೋದು, ಇಲ್ಲ ಓನ್ಲಿ ಇದನ್ನು ಮಾತ್ರ ಬರೀಲಿಕ್ಕೆ ಕೇಳಿದ್ರೆ ಬರಿಬೋದು ಟೆಟ್ರಾಹೆಡ್ರಲ್. ಅದೇ ಟೆಟ್ರಾಹೆಡ್ರಲ್ ಆದರೆ ಕ್ವೈಟ್ ಆಪೋಸಿಟ್. ಅರ್ಥ ಆಯ್ತಾ? ಇದಕ್ಕೊಂದು 2 ಅಪ್ಲಿಕೇಶನ್ಸ್ ಡಿಸ್ಕಸ್ ಮಾಡಿ ಮತ್ತೆ ಟೆಟ್ರಾಹೆಡ್ರಲ್ ಡಿಸ್ಕಸ್ ಮಾಡೋಣ. ಟೆಟ್ರಾಹೆಡ್ರಲ್ ಡಿಸ್ಕಸ್ ಮಾಡಿ ಮತ್ತೆ ಅಪ್ಲಿಕೇಶನ್ಸ್ ಹೋಗೋಣ. ಹೆಂಗಾದ್ರೂ ಸರಿ. ಅರ್ಥ ಆಯ್ತಾ? ಇದು ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ ನಿಮಗೆ. ಥ್ಯಾಂಕ್ ಯು.